ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತೌ ತಂ ನಮಾಮಿ ಶನೈಶ್ಚರಂ. ಛಾಯಾತ್ಮಜ ಅರ್ಕಿಃ ಮಂದಸೌರಿ ಯಮಾಗ್ರಜಃ ಸೂರ್ಯಪುತ್ರೋ ಪಂಗುಃ ಕೃಷ್ಣಭಕ್ತೋ ಶನೈಶ್ಚರಃ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶನಿ ಮಹಾರಾಜರ ವಕ್ರಗತಿಯ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಜುಲೈ 13ರ ಭಾನುವಾರದಂದು ಆಷಾಢ ಬಹುಳ ತದಿಗೆ ಎಂದು ಅಲ್ಲಿ ಶನಿ ಮಹಾರಾಜರು ವಕ್ರಗತಿಯ ಸಂಚಾರವನ್ನು ಆರಂಭ ಮಾಡಲಿದ್ದಾರೆ. ಮೀನರಾಶಿಗೆ ಈಗಾಗಲೇ ಪ್ರವೇಶಿಸಿ ಅವರು 105 ದಿನಗಳ ಬಳಿಕ ಅಂದರೆ ಮಾರ್ಚ್ ಅಂತ್ಯ ಭಾಗದಲ್ಲಿ ಶನಿ ಮಹಾರಾಜರ ಒಂದು ಮೀನ ಪ್ರವೇಶ ಆಗಿರುತ್ತೆ. ಆಗಲೇ 105 ದಿನಗಳು ಅವರ ಒಂದು ರುಜುಗತಿ ಅಂದರೆ ಮುನ್ನಡೆಯ ಒಂದು ಚಲನೆ, ವಕ್ರಗತಿ ಅಂದರೆ ಹಿನ್ನಡೆಯ ಚಲನೆ ಅಂದರೆ ಹಿಮ್ಮುಖವಾಗಿ ಚಲಿಸುವಂಥದ್ದು ಅಂತ ರೆಟ್ರೋಗ್ರೇಡ್ ಅಂತ ಹೇಳ್ತಾರೆ. ಅದೇ ರೀತಿ ಆ ಒಂದು ರುಜುಗತಿಯ ಚಲನೆಯಿಂದ ಮತ್ತೆ ಶನಿ ಮಹಾರಾಜರಿಗೆ ವಕ್ರಗತಿ ಆರಂಭ ಆಗುವಂಥದ್ದು. ಶನಿ, ಗುರು, ಮಂಗಳ, ಶುಕ್ರ, ಬುಧ ಮುಂತಾದ ಗ್ರಹಗಳಿಗೆ ಅಲ್ಲಿ ರುಜುಗತಿನೂ ಇರುತ್ತೆ, ಕೆಲವೊಂದು ಬಾರಿ ವಕ್ರಗತಿನೂ ಬರುವಂಥದ್ದು ಇರುತ್ತೆ. ಹಾಗಾಗಿ ಅದು ಭೂಮಿಯ ಮತ್ತು ಆ ಗ್ರಹಗಳಿಗೆ ಇರುವಂತಹ ಒಂದು ಅಳತೆಯ ವ್ಯತ್ಯಾಸ, ದೂರದ ವ್ಯತ್ಯಾಸ ಮತ್ತು ಅವುಗಳು ಆ ಸೂರ್ಯನಿಗೆ ಪ್ರದಕ್ಷಿಣೆಗೆ ಬರುವಂಥ ಒಂದು ಸಮಯದ ಅನುಪಾತದ ವ್ಯತ್ಯಾಸಗಳಿಂದ ಈ ಕೆಲವೊಂದು ಗ್ರಹಗಳು ನಮಗೆ ಹಿಮ್ಮುಖವಾಗಿ ಚಲಿಸಿದಂತೆ ಭಾಸವಾಗುವಂಥ. ವಾಸ್ತವವಾಗಿ ಅವುಗಳಿಗೆ ಅಲ್ಲಿ ಹಿಮ್ಮುಖವಾದ ಚಲನೆ ಇರೋದಿಲ್ಲ. ಆದರೆ ಭೂನಿವಾಸಿಗಳಿಗೆ, ಭೂಮಿಯಲ್ಲಿರುವಂತಹ ನಮ್ಮ ಮನುಷ್ಯ ವರ್ಗಕ್ಕೆ ಆ ಒಂದು ಭೂಮಿಯಿಂದ ವೀಕ್ಷಿಸಿದ ಗ್ರಹಗಳು ಆ ಹಿಂದಿನ ರಾಶಿಗೆ ಅಥವಾ ಹಿಂದಿನ ನಕ್ಷತ್ರದ ಪಾದಕ್ಕೆ ಬರುವಂತಹ ಭಾಸಗಳು ಆಗ್ತವೆ. ಈಗ ಶನಿ ಮಹಾರಾಜರು ಉತ್ತರ ಭಾದ್ರ 2ನೇ ಪಾದದಲ್ಲಿ ಇದ್ದಾರೆ. ಆ ಉತ್ತರ ಭಾದ್ರದಿಂದ ಮತ್ತು 2ನೇ ಪಾದದಿಂದ 1ನೇ ಪಾದಕ್ಕೆ, ಆಮೇಲೆ ಪೂರ್ವ ಭಾದ್ರದಕ್ಕೆ ಮತ್ತು ಮರಳಿ ಪೂರ್ವ ಭಾದ್ರದ 4ನೇ ಪಾದಕ್ಕೆ ಬರುವವರೆಗೂ ಸುಮಾರು 136 ದಿನಗಳ ಒಂದು ಅವರಿಗೆ ವಕ್ರಗತಿ ಬರುತ್ತೆ. ಅದು ಜುಲೈ 13ರ ಭಾನುವಾರದಂದು ಆರಂಭ ಆದರೆ ನವಂಬರ್ 26ರವರೆಗೆ, ಜುಲೈ 13ರಿಂದ ನವಂಬರ್ 26ರವರೆಗೆ 136 ದಿನಗಳ ಒಂದು ವಕ್ರಗತಿಯ ಒಂದು ಇವಾಗ ಗ್ರಹಗಳು ರುಜುಗತಿಯಲ್ಲಿ ಬಂದಾಗ ಅದರ ಪರಿಣಾಮ ಅಥವಾ ತೀಕ್ಷ್ಣತೆ ಪ್ರಭಾವ ಜಾಸ್ತಿ ಇರುತ್ತೆ. ಯಾವಾಗ ಗ್ರಹಗಳಿಗೆ ವಕ್ರಗತಿ ಬಂದಾಗ ಅವರ ಒಂದು ಪರಿಣಾಮ ಆವಾಗ ಆ ಒಂದು ತೀಕ್ಷ್ಣತೆ ಅಥವಾ ಪ್ರಭಾವ ಸ್ವಲ್ಪ ಕುಗ್ಗುತ್ತೆ. ಶನಿ ಮಹಾರಾಜರು ಈ ಒಂದು ವಿಶ್ವಕ್ಕೆ ನ್ಯಾಯಾಧಿಕಾರಿಯು ದಂಡಾಧಿಕಾರಿಯು ಆಗಿರ್ತಾರೆ. ಯಾವ ರೀತಿ ಆತರು ಯಮರಾಜನ ಸಹೋದರ, ಆತರು ಸೂರ್ಯಪುತ್ರನೂ ಹೌದು. ಅಂತಹ ಒಂದು ಸೂರ್ಯಪುತ್ರನಾಗಿ ಅವರು ತಮ್ಮ ಸಿದ್ಧಿ ಸಾಧನೆ, ತಪಸ್ಸಿನ ಮತ್ತು ಬೇರೆ ಬೇರೆ ರೀತಿಯ ಅವರಿಗೆ ಬಂದ ವರದಾನಗಳ ಮೂಲಕ ತ್ರಿಮೂರ್ತಿಗಳು ಸಹ ವರ ಕೊಟ್ಟಿದ್ದಂಥ ಉದಾಹರಣೆಗಳಿವೆ. ಶನಿ ಮಹಾರಾಜರಿಗೆ ಆ ಒಂದು ಸಾಕ್ಷಾತ್ ಪರಮೇಶ್ವರನು, ಸಾಕ್ಷಾತ್ ಭಗವಾನ್ ನಾರಾಯಣನು, ಚತುರ್ಮುಖ ಬ್ರಹ್ಮನೂ ಸಹ ಅಲ್ಲಿ ಶನಿ ಮಹಾರಾಜರಿಗೆ ಒಂದೊಂದು ಅವರ ಒಂದು ಸಾಧನೆಗೆ, ಅವರ ಒಂದು ನಿಷ್ಠೆಗೆ, ಅವರ ಒಂದು ತಪಶಕ್ತಿಗೆ ವರವನ್ನು ಕೊಟ್ಟು ಅವರಿಗೆ ಈ ಒಂದು ಪ್ರಪಂಚದ ನ್ಯಾಯಾಧಿಕಾರ, ದಂಡಾಧಿಕಾರವನ್ನು ಅವರಿಗೆ ಕೊಟ್ಟಿರ್ತಾರೆ. ಯಾಕಂದರೆ ಜೀವಿತಾವಧಿಯಲ್ಲೇ ಮನುಷ್ಯನಿಗೆ ಅಥವಾ ಇತರ ದೇವತಾ ವರ್ಗಕ್ಕೂ ಸಹ, ಮನುಷ್ಯರನ್ನಷ್ಟೇ ಅಲ್ಲ ದೇವತಾ ವರ್ಗಕ್ಕೂ ಸಹ ಅವರಿಗೆ ಅವರ ಒಂದು ತಪ್ಪನ್ನು ತೆಗೆದುಕೊಳ್ಳಲಿಕ್ಕೆ, ಅವರ ಒಂದು ಅಹಂಕಾರವನ್ನು ಮೆಟ್ಟಿ ಅವರು ಶುದ್ಧರಾಗಲಿಕ್ಕೆ, ಅವರಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ಶುದ್ಧೀಕರಣಗೊಳಿಸಿ ಪೂರ್ಣವಾದ ಒಂದು ನ್ಯಾಯಯುತವಾದ ಸತ್ಯ ಧರ್ಮದ ಕಡೆಗೆ ಬರುವಂಥದ್ದು. ಹಾಗಾಗಿ ಅಲ್ಲಿ ಶನಿ ಮಹಾರಾಜರೆಂದರೆ ಧರ್ಮವೂ ಹೌದು, ಶನಿ ಮಹಾರಾಜರಂದರೆ ದಯೆಯೂ ಹೌದು, ಶನಿ ಮಹಾರಾಜರಂತೆ ಅವರು ನ್ಯಾಯವೂ ಹೌದು, ಅವರು ಸತ್ಯವೂ ಹೌದು. ಅವರು ಒಂದು ನಾವು ಸನಾತನ ಪರಂಪರೆ ಅಂತ ಹೇಳಿದ್ರೆ ಸನಾತನವೇ ಅದೇ ಸತ್ಯ, ಧರ್ಮ ಮತ್ತು ನ್ಯಾಯದ ಮೇಲೆ ನಿಂತಿದೆ. ಅಂತಾಗಿ ಆ ಒಂದು ಸನಾತನ ಪರಂಪರೆಯನ್ನು ಪ್ರತಿಯೊಂದು ಜೀವಿಯಲ್ಲೂ ಜ್ಞಾಪಿಸುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಅದನ್ನು ವಾಸ್ತವವಾಗಿ ಸಾಂಸಾರಿಕವಾದ ಜೀವನದಲ್ಲಿ ಅಥವಾ ನಾವು ಒಂದು ಲೌಕಿಕವಾದ ವಿಚಾರದಲ್ಲಿ ಶನಿ ಮಹಾರಾಜರನ್ನು ಒಂದು ಪಾಪ ಗ್ರಹ ಅಥವಾ ಒಂದು ಕಾಟ ಕೊಡುವಂಥ ಗ್ರಹ ಅಥವಾ ಶಿಕ್ಷೆ ಕೊಡುವಂಥ ಕ್ರೂರ ಗ್ರಹ ಎಂಬುದಾಗಿ ಎಲ್ಲ ಉಲ್ಲೇಖಗಳು, ಇವೆಲ್ಲ ಒಂದು ಸಾಮಾನ್ಯ ಆಡು ಭಾಷೆಯಲ್ಲಿ ಬರುವಂಥ ವಿಚಾರ. ಆದರೆ ಅವರನ್ನು ವಿಶೇಷವಾಗಿ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಗಮನಿಸಿದಾಗ ಅವರಿಗೆ ಸಾಕ್ಷಾತ್ ಪರಮೇಶ್ವರನೇ ಶನೈಶ್ಚರ ಎಂಬಂತಹ ಒಂದು ಬಿದರನ್ನು ಕೊಟ್ಟು ಅವನಿಗೆ ಶನೀಶ್ವರ ಎಂದು ಅಂದರೆ ಸಾಕ್ಷಾತ್ ಅವನಿಗೆ ಈಶ್ವರನ ಒಂದು ವರಪ್ರಸಾದ ಸಹ ಅವರಿಗೆ ಪ್ರಾಪ್ತವಾಗಿರುವಂಥದ್ದು. ಭಗವನ್ ನಾರಾಯಣನು ಸಹ ಅವರ ಒಂದು ನಿಷ್ಠೆಗೆ, ಸದ್ಶ್ರದ್ಧೆಗೆ ಹೊರದು ಅವರಿಗೆ ಅಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು ಆಧ್ಯಾತ್ಮಿಕ ಉಲ್ಲೇಖವಾಗುತ್ತೆ. ಹಾಗಾಗಿ ಅವರು ವೈರಾಗ್ಯ ಮೂರ್ತಿಯೂ ಹೌದು, ತ್ಯಾಗ ಮೂರ್ತಿಯೂ ಹೌದು, ಜೊತೆಗೆ ಆಧ್ಯಾತ್ಮಿಕವಾದ ಜಾಗೃತಿಯನ್ನು ಪ್ರತಿಯೊಂದು ಜೀವಿಯಲ್ಲಿ ಎತ್ತಿ ಹಿಡಿಯುವಂಥ ಒಂದು ಗ್ರಹ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಅವರ ವಕ್ರಗತಿ ಬಂದಾಗ
ಈಗಾಗಲೇ ಸಾಡೆ ಸಾತಿಯಲ್ಲಿ 3 ರಾಶಿಗಳಿಗೆ ಗೊತ್ತಿರುವಂಥದ್ದು. ಉದಾಹರಣೆಗೆ ಅಲ್ಲಿ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿ, ಕುಂಭ ಮತ್ತು ಮೀನ ಮತ್ತು ಮೇಷರಾಶಿಗಳಿಗೆ ಸಾಡೆ ಸಾತಿಯ ಪರಿಣಾಮ ಇರುತ್ತೆ. ಮೀನರಾಶಿಯವರಿಗೆ ಅವರಿಗೆ ಜನ್ಮದ ಶನಿ ಇದ್ದರೆ, ಇಲ್ಲಿ ಕುಂಭರಾಶಿಗೆ ಧನಸ್ಥಾನದ ಶನಿ ಜೊತೆಗೆ ಮೇಷರಾಶಿಗೆ ನಷ್ಟ ಅಥವಾ ವ್ಯಯದ ಶನಿಗಳು ಈಗ ಕಾಡುವಂಥದ್ದು. ಹಾಗಾಗಿ ಸಾಡೆ ಸಾತಿ ಇರುವಂಥ ಒಂದು ಅಲ್ಲಿ ರಾಶಿಗಳಿಗೆ ಏನಾಗುತ್ತೆ, ಈ ಕಾಲದಲ್ಲಿ ಯಾವುದೇ ಈಗ ಒಂದು ನ್ಯಾಯಾಲಯದಲ್ಲಿ ಬೇಲ್ ಸಿಗುವುದು ಅಂತ ಹೇಳ್ತಾರೆ, ಜಾಮೀನು. ಅಂದರೆ ನೀವು ಈಗ ಸಾಡೆ ಸಾತಿ ನೀವು ಮುಕ್ತರಾಗೋದಿಲ್ಲ. ಶನಿ ಮಹಾರಾಜರಿಗೆ ವಕ್ರಗತಿ ಬಂದಾಗ ನಿಮಗೆ ಈಗ ತಾತ್ಕಾಲಿಕವಾಗಿ ಅಲ್ಲಿ ಒಂದು ಜಾಮೀನು ಅಥವಾ ಬೇಲ್ ಸಿಕ್ಕಿದ ಒಂದು ಪರಿಣಾಮ ಇರುತ್ತೆ. ಅಂದರೆ ನಿಮ್ಮ ಏನೋ ಅದು ವಿಚಾರಣೆ ಅಥವಾ ನಿಮ್ಮ ಒಂದು ಶಿಕ್ಷೆ ಇರ್ಬೋದು ಅಥವಾ ನಿಮಗೆ ಬೇರೆ ಬೇರೆ ಒಂದು ಪರೀಕ್ಷೆಗಳಿರ್ಬೋದು, ಅವು ಇನ್ನೂ ಬಾಕಿ ಇದೆ ಅಂತ ಅದರ ಅರ್ಥ. ಸ್ಟೇ ಅಂದುಕೊಳ್ಳೋದು ತೀರ್ಪೇನಲ್ಲ, ತಾತ್ಕಾಲಿಕವಾಗಿ ನಿಮಗೆ ಅದರಿಂದ ಒಂದು ಪರಿಣಾಮವು ಸ್ವಲ್ಪ ಕಡಿಮೆ ಆಗುತ್ತೆ. ಯಾರಿಗೆ ಈ ಕುಂಭ, ಮೀನ ಮತ್ತು ಮೇಷರಾಶಿಗಳಿಗೆ ಸ್ವಲ್ಪ ಅದರ ಒಂದು ಸ್ಟೇ ಸಿಕ್ಕಿದಂಗೆ ಪರಿಣಾಮಗಳಾಗುವಂಥದ್ದು. ಅದೇ ರೀತಿ ಇನ್ನು ಯಾರಿಗೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಇರುವಂಥದ್ದು. ಉದಾಹರಣೆಗೆ ಅರ್ಧಾಷ್ಟಮ ಶನಿ ಧನುರಾಶಿಗಿದೆ, ಅಷ್ಟಮ ಶನಿ ಸಿಂಹರಾಶಿಗಿದೆ, ಪಂಚಮ ಶನಿ ವೃಶ್ಚಿಕ ರಾಶಿಗಿದೆ. ಈ 3 ರಾಶಿಗಳು ಸಹ ಶನಿ ಮಹಾರಾಜರ ಒಂದು ಕಾಟ ಇರುತ್ತೆ. ಅವರಿಗೆ ಏನಾಗುತ್ತೆ, ಅಂಥ ಒಂದು ಯಾರು ಅರ್ಧಾಷ್ಟಮ ಶನಿಗಳು ಅವರುಗಳಿಗೆ ಅವರಿಗೂ ಹಾಗೆ ಒಂದು ತಾತ್ಕಾಲಿಕವಾದ ಒಂದು ಅಲ್ಲಿ ಸ್ಟೇ ಅಥವಾ ತಡೆಯಾಜ್ಞೆ ಸಿಕ್ಕಿದಂಥ ಒಂದು ಪರಿಣಾಮ ಆಗುತ್ತೆ. ಅವರ ಒಂದು ಕಾಟಕ್ಕೆ, ಅವರ ಒಂದು ತೊಂದರೆಗೆ ಅವರಿಗೆ ತಡೆಯಾಜ್ಞೆ. ಯಾರಿಗೆ 3 ಸಾಡೆ ಸಾತಿ ಇರುವಂಥ 3 ರಾಶಿಗಳಿಗೆ ಬೇಲ್ ಅಂದರೆ ಜಾಮೀನು ಅಷ್ಟೇ ಸಿಕ್ಕಿರೋದು ನಿಮಗೆ, ನೀವು ಅಲ್ಲಿ ಆರೋಪದಿಂದ ಅಥವಾ ನೀವು ಅದರಿಂದ ಶಿಕ್ಷೆಗಳಿಂದ ಮುಕ್ತರಾಗಿರೋದಿಲ್ಲ. ಆದರೆ ಇವರಿಗೆ ಈ ಒಂದು 3 ರಾಶಿಗಳಿಗೆ ಸ್ಟೇ ಸಿಕ್ಕಿದಂತಹ ಅಂದರೆ ಅವರಿಗೆ ತಾತ್ಕಾಲಿಕವಾಗಿ ಅಲ್ಲಿ ತಡೆಯಾಜ್ಞೆ ಬಂದಿರುತ್ತೆ. ಅವರ ಒಂದು ಮುಂದಿನ ವಿಚಾರಣೆ ಅವರಿಗೆ ಇನ್ನೂ ಬಾಕಿ ಇದ್ದರೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದಂತಹ ಒಂದು ಪರಿಣಾಮ ಬರುವಂಥದ್ದು. ಇನ್ನು ಈ ಶನಿ ಮಹಾರಾಜರಿಂದ ಲಾಭ ಪಡೆಯುವಂಥ 3 ರಾಶಿಗಳಿದ್ದಾವೆ. ಲಾಭ ಪಡೆಯುವಂಥ 3 ರಾಶಿಗಳು ವೃಷಭ ರಾಶಿ ಇದೆ, ಅದೇ ರೀತಿ ತುಲಾ ರಾಶಿ ಇದೆ, ಅದೇ ರೀತಿ ಮಕರ ರಾಶಿ ಇರುತ್ತೆ. ಹಾಗಾಗಿ ವೃಷಭ, ತುಲಾ, ಮಕರ 3 ರಾಶಿಗಳಿಗೆ ಶನಿ ಮಹಾರಾಜರು ವರಪ್ರದಾಯಕರಾಗಿದ್ದಾರೆ. ಅವರು ಈಗ ಏನು ಅವರು ಶಿಕ್ಷೆಯನ್ನೇನು ಕೊಡೋದಿಲ್ಲ, ಆದರೆ ನಿಮಗೆ ಅವರದ್ದು ಸಿಗದಂತಹ ಉತ್ತಮ ಪರಿಣಾಮಗಳು ಸ್ವಲ್ಪ ನಿಧಾನಗತಿ ಆಗುತ್ತೆ. ಯಾಕಂದರೆ ಯಾವುದೇ ನಾವೀಗ ಒಂದು ವಾಹನ ಅಂತ ಅದು ಮುಮ್ಮುಖವಾಗಿ ಚಲನವಾಗ ಸ್ಪೀಡಾಗಿ ಹೋಗುತ್ತೆ, ಹಿಮ್ಮುಖವಾಗಿ ಚಲನವಾಗ ಅದರ ವೇಗ ಕುಂಠಿತ, ಜೊತೆಗೆ ಅದು ಮತ್ತೆ ಹಿಂದಕ್ಕೆ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಇಲ್ಲಿವರೆಗೆ ಶನಿ ಮಹಾರಾಜರಿಂದ 105 ದಿನಗಳ ಸಿಕ್ಕತಕ್ಕಂತಹ ಉತ್ತಮವಾದ ವೇಗವರ್ಧನೆ, ಅದು ವೇಗ ಸ್ವಲ್ಪ ಕುಂಠಿತ ಆಗ್ಬೋದು, ಅಥವಾ ನಿಮ್ಮ ಒಂದು ಪ್ರಗತಿಗೆ ಸ್ವಲ್ಪ ಅಲ್ಲಿ ಹಂಸಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಕಾರಣಗಳಿಗೆ ನಿಮಗೆ ಆಗುವಂಥದ್ದು ಪೋಸ್ಟ್ಪೋನ್ಮೆಂಟ್ಗಳಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಉತ್ತಮ ಪಡೆಯುವಂಥ ರಾಶಿಗಳು ಏನು ಭಯ ಪಡೋದಿಲ್ಲ, ನಿಮಗೆ ಎಲ್ಲ ಸಿಗುವಂಥ ಪರಿಣಾಮಗಳು ಮುಂದೆ ಸಿಗಲಿವೆ. ಆದರೆ ಈಗ ಆ ಹೈ ಸ್ಪೀಡಿಗೆ ಅಥವಾ ಓವರ್ ಸ್ಪೀಡಿಗೆ ಸ್ವಲ್ಪ ಬ್ರೇಕ್ ಅಂತೂ ಬೀಳುತ್ತೆ. ಇನ್ನು ಉಳಿದ ರಾಶಿಗಳಿಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದಂಥ ಕೆಲವು ರಾಶಿಗಳಿರ್ತವೆ, ಮಿಶ್ರ ಫಲಗಳಂಥ ರಾಶಿಗಳು ಇರ್ತವೆ. ಉದಾಹರಣೆಗೆ ಅಲ್ಲಿ ಮಿಥುನ ರಾಶಿಗೆ ಇರ್ಬೋದು, ಕನ್ಯಾ ರಾಶಿಗೆ ಇರ್ಬೋದು, ಅದೇ ರೀತಿ ಇನ್ನಿತರ ಕೆಲವು ರಾಶಿಗಳಿಗೆ ಇರ್ಬೋದು, ಅವರಿಗೆ ಯಾವಾಗ ಸ್ವಲ್ಪ ಅದರಿಂದ ತಾತ್ಕಾಲಿಕವಾದ ರಿಲೀಫ್ ಸಿಗುತ್ತೆ. ಯಾರಿಗೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ, ಮಿಥುನ, ಕಟಕ, ಕನ್ಯಾ ಮುಂತಾದ ರಾಶಿಗಳಿಗೆ ಅದರಿಂದ ತಾತ್ಕಾಲಿಕವಾಗಿ ಶನಿ ಪ್ರಭಾವದಿಂದ ರಿಲೀಫ್ ಅಂತ ಸಿಗುತ್ತೆ. ಹಾಗಾಗಿ ಇವೆಲ್ಲ ಅನೇಕ ಈ ವಕ್ರಗತಿಯಿಂದಾಗಿ ಪರಿವರ್ತನೆಗಳು ಆಗಲಿವೆ. ಇನ್ನು ಈ ಶನಿ ಮಹಾರಾಜರು ಈ ಬಾರಿಯಲ್ಲಿ ಇರುವಂಥದ್ದು ಮೀನರಾಶಿಯಲ್ಲಿ ಗುರುವಿನ ಸ್ಥಾನ ಆಗಿರುತ್ತೆ. ಆ ಗುರುವಿನ ಸ್ಥಾನದಲ್ಲಿ ಇದ್ದಾಗ ವಕ್ರಗತಿ ಬಂದಾಗ ಆ ಗುರುವಿಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಿಗೆ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ. ಅಂದರೆ ಸಾರ್ವತ್ರಿಕ ಫಲದನ್ನು ಹೇಳಬೇಕಾದ್ರೆ ಆ ಸಾರ್ವಜನಿಕ ಫಲದಲ್ಲಿ ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರಗಳು, ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ವಿದ್ಯಾ ಕ್ಷೇತ್ರ ಇರ್ಬೋದು, ನ್ಯಾಯದ ಕ್ಷೇತ್ರಗಳಿರ್ಬೋದು, ನ್ಯಾಯಾಲಯಗಳಿರ್ಬೋದು, ಅಥವಾ ಈ ಬೇರೆ ಬೇರೆ ಸಮಾಜಕ್ಕೆ ಉತ್ತಮ ಮಾಡೋ ಕೆಲಸಗಳನ್ನು ಮಾಡುವಂಥ ಆಶ್ರಮಗಳು, ಉತ್ತಮ ಕೆಲಸ ಮಾಡುವಂಥ ಬೇರೆ ಬೇರೆ ರೀತಿಯ ಸೇವಾ ಸಂಸ್ಥೆಗಳು, ಸಾಮಾಜಿಕ ಚಟುವಟಿಕೆ ವಿಚಾರಗಳು, ಅಥವಾ ಉನ್ನತ ಶಿಕ್ಷಣಗಳು, ಅಥವಾ ಬೇರೆ ಬೇರೆ ರೀತಿಯ ಧಾರ್ಮಿಕ ಗುರುಗಳು ಅಥವಾ ಧಾರ್ಮಿಕವಾದ ನಾಯಕರು, ಮುಖಂಡರು ಅಂತ ಮುಂತಾದ ಎಲ್ಲ ವಿಚಾರಗಳಿಗೆ ಅವೆಲ್ಲ ಗುರುವಿನ ಒಂದು ವ್ಯಾಪ್ತಿ ಅಥವಾ ಗುರುವಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳು. ಅಲ್ಲಿ ಗುರುವಿನ ಒಂದು ರಾಶಿಯಾದ ಮೀನರಾಶಿಯಲ್ಲಿ ಅಥವಾ ಜಲತತ್ವದಲ್ಲಿ ಇರುವಂತಹ ಶನಿ ಮಹಾರಾಜರಿಂದ ವಕ್ರಗತಿ ಪ್ರಾಪ್ತ ಇಂಥ ಎಲ್ಲ ಕ್ಷೇತ್ರಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ಈ ವಕ್ರಗತಿಯ ಪರಿಣಾಮ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಅಂದರೆ ನವಂಬರ್ 26ರವರೆಗೆ, ಜುಲೈ 13ಕ್ಕೆ ಆರಂಭ ಆದರೆ ನವಂಬರ್ 20ರವರೆಗೆ 136 ಇರುವಂಥ ಪ್ರಭಾವ ಈ ರಾಶಿಗಳ ಮೇಲೆ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಅವರು ಈಗಾಗಲೇ ಸಾಡೆ ಸಾತಿಯ ಪೂರ್ಣ ಪರ್ವದಲ್ಲಿರೋದು ನಿಮ್ಮ ರಾಶಿಯಿಂದ ನಷ್ಟ ಅಥವಾ ವ್ಯಯ ಸ್ಥಾನದಲ್ಲಿರುವಂಥ ಮಹಾರಾಜರು. ನಿಮಗೆ ಆರಂಭದಿಂದ ಆಗಲೇ ಅವರ ಒಂದು 105 ದಿನಗಳ ಒಂದು ರುಜುಗತಿಯಲ್ಲಿ ಹಲವಾರು ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ನೀವು ಅನುಭವಿಸಿದ್ದೀರ.
ಅನೇಕ ಸಂಕಷ್ಟಗಳು, ಆರ್ಥಿಕವಾದ ಹಿನ್ನಡೆ, ಜೊತೆಗೆ ಏನಾದರೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಬಂದಿರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಅದು ಕೊನೆ ಕ್ಷಣದಲ್ಲಿ ರದ್ದಾಗಿರುವಂಥದ್ದು ಇರ್ಬೋದು. ಅದೇ ರೀತಿ ವೈಯಕ್ತಿಕ ಜೀವನದಲ್ಲಿ ಬಾಂಧವ್ಯದಲ್ಲಿ ಸಹ ಕೊರತೆಗಳು ಬರುವಂಥದ್ದು, ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಹಣಕಾಸಿನ ವಿವಾದಗಳು ಏರ್ಪಟ್ಟು ಇರುತ್ತೆ. ಆದರೆ ಅವೆಲ್ಲ ಒಂದು ವಿಚಾರಗಳಿಗೆ ಈಗ ಈ 136 ದಿನಗಳ ಅವಧಿಯಲ್ಲಿ ಎಲ್ಲವೂ ಸ್ವಲ್ಪ ತಾತ್ಕಾಲಿಕವಾದ ಒಂದು ಜಾಮೀನು ನಿಮಗೆ ಸಿಗುತ್ತೆ. ನೀವು ಎಲ್ಲೋ ಅದರಲ್ಲಿ ಸಿಲುಕಿಕೊಂಡಿದ್ದರೆ ಅದರ ನಿಮಗೆ ಅಡ್ಡ ಪರಿಣಾಮ ಸ್ವಲ್ಪ ಈಗ ಅಲ್ಲಿ ಅದು ಹೋಲ್ಡ್ ಆಗಿರುತ್ತೆ. ಅಂದರೆ ನಿಮಗೆ ಏನಾದರೂ ಶಿಕ್ಷೆನೋ ಅಪರಾಧನೋ ನಿಮ್ಮ ಮೇಲೆ ಸಾಬೀತಾಗೋದು, ಅದನ್ನು ಈಗ ತಾತ್ಕಾಲಿಕವಾಗಿ ನಿಮಗೆ ಜಾಮೀನಿನ ಮೇಲೆ ಬಂದ ವ್ಯಕ್ತಿ ಆತ ನಿರಪರಾಧಿ ಅಂತೂ ಆಗೋದಿಲ್ಲ. ಅವನಿಗೆ ಆ ಒಂದು ಅವಧಿಯವರೆಗೆ ಅಂದರೆ 136 ದಿನಗಳ ಬೇಲ್ ಅಂತ ನೀವು ಇಟ್ಕೋಬೋದು. ನಿಮಗೆ ಈಗ ಆ ಒಂದು ಸಾಡೆಸಾತಿಯ ಪರಿಣಾಮದಿಂದ ಬೇಲ್ ಸಿಕ್ಕಿದೆ. ಅಂದರೆ ನಿಮಗೆ ಆ 136 ದಿನಗಳಲ್ಲಿ ಮತ್ತಷ್ಟು ಏನು ತೊಂದರೆಗಳು ಆಗೋದಿಲ್ಲ ಅನ್ನೋದು ಖಾತ್ರಿಗಳಿರೋದಿಲ್ಲ, ಅಥವಾ ಅದರ ಮೇಲಿನ ಅಡ್ಡ ಪರಿಣಾಮಗಳು ನಿಮ್ಮನ್ನು ಏನಾದರೂ ಅಲ್ಲಿಂದ ರಿಲೀಫ್ ಮಾಡುತ್ತೆ ಅಂತಲೂ ಖಾತ್ರಿ ಇರೋದಿಲ್ಲ. ಹಾಗಾಗಿ ನೀವು ಈಗ ಹಿಂದೆ ಏನು ಎಚ್ಚರಿಕೆ ವಹಿಸಿದ್ದೀರೋ ಅದನ್ನು ನೀವು ವಹಿಸಬೇಕು. ಜೊತೆಗೆ ಅಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು, ನಿಮ್ಮ ಅನ್ಯಾಯಗಳನ್ನು ತಿದ್ದಿಕೊಳ್ಳಲು, ನಿಮ್ಮ ಅಕ್ರಮಗಳನ್ನು ತಿದ್ದಿಕೊಳ್ಳಲು, ಜೊತೆಗೆ ನೀವು ಆದಷ್ಟು ಧಾರ್ಮಿಕವಾದ ಮತ್ತು ರುಜು ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಈಗ ಸಿಕ್ಕಿದ ಬೇಲ್ನ ಸಮಯದಲ್ಲಿ ಮತ್ತಷ್ಟು ಅಪರಾಧ ಮಾಡೋದು, ಮತ್ತಷ್ಟು ತಪ್ಪುಗಳನ್ನು ಮಾಡೋದು, ಮತ್ತಷ್ಟು ಅನ್ಯಾಯಗಳಿಗೆ ಅನಾಚಾರಗಳಿಗೆ ಕೈ ಹಾಕುವಂಥದ್ದು, ಆವಾಗ ಅದು ನಿಮಗೆ ಮುಂದೆ ಬರುವಂಥ ಶಿಕ್ಷೆ ಆವಾಗ ದುಪ್ಪಟ್ಟಾಗಬಹುದು, ಅಥವಾ ಎರಡೆರಡು ಶಿಕ್ಷೆಗಳಿಗೆ ನೀವು ಒಂದೇ ಕಾಲದಲ್ಲಿ ಅದಕ್ಕೆ ನಿಮ್ಮ ಮೇಲೆ ಕ್ರಮಗಳು ಬರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಇದರಿಂದ ನೀವು ಈಗ ಸ್ವಲ್ಪ ಪಾಠವನ್ನು ಕಲಿಬೇಕು. ಈಗ ಮೇಷರಾಶಿಯವರು ಸಾಡೆಸಾತಿಯಲ್ಲಿರುವ ಕಾರಣ ಈಗ ಈ ವಕ್ರಗತಿ ಅವಧಿಯನ್ನು ನಿಮಗೆ ಪಾಠದ ಅವಧಿ, ಅದು ಕೊಟ್ಟಂತಹ ರಿಯಾಯಿತಿಯನ್ನು ದುರುಪಯೋಗ ಮಾಡೋದಿಲ್ಲ, ಅಥವಾ ಕೊಟ್ಟಂತಹ ಬೇಲನ್ನು ಜಾಮೀನನ್ನು ದುರುಪಯೋಗ ಮಾಡಲಿಕ್ಕೆ ಹೋಗಬಾರ್ದು. ಜೊತೆಗೆ ನಿಮ್ಮ ಮನಸ್ಸಲ್ಲಿ ಈಗ ಕೆಲವೊಮ್ಮೆ ನಾಸ್ತಿಕತೆ ಉತ್ಪನ್ನ ಆಗುತ್ತೆ, ಕೆಲವೊಮ್ಮೆ ಖಿನ್ನತೆ ಬರುತ್ತೆ, ಕೆಲವೊಮ್ಮೆ ಇತರರನ್ನು ದ್ವೇಷಿಸುವಂಥ ಭಾವನೆ ಬರುತ್ತೆ, ಅಥವಾ ಯಾರನ್ನು ನಂಬದಂಥ ಒಂದು ಭಾವನೆಗಳು ಬರ್ತವೆ. ಅವೆಲ್ಲವನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಏನೇನು ನೆಗೆಟಿವ್ ಬರುತ್ತೆ, ಏನೇನು ಋಣಾತ್ಮಕ ಬರುತ್ತೆ ಅದನ್ನು ನಿಯಂತ್ರಣ ಮಾಡಿ ನೀವು ನಿಮ್ಮ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನು ಮುಂದುವರಿರಿ. ಸಾಧ್ಯವಿದ್ದಷ್ಟು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿ ಭಕ್ತಿ ಮಾರ್ಗ ಅಥವಾ ಕೊನೆಗೆ ಹೇಳ್ತಕ್ಕಂಥ ದೇವತಾ ಸ್ತೋತ್ರ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ಮೇಷರಾಶಿಯವರು. ಹಾಗಾಗಿ ಇದೊಂದು ನಿಮಗೆ ತಾತ್ಕಾಲಿಕವಾದ ಜಾಮೀನು ಅಷ್ಟೇ ಸಿಕ್ಕಿದೆ, ನೆನಪಿಟ್ಕೊಳ್ಳಿ. ಹಾಗಾಗಿ ಇದನ್ನು ಪೂರ್ಣ ರಿಲೀಫ್ ಏನಲ್ಲ. ಆದರೆ ನಿಮಗೆ ಈ ಕಾಲದಲ್ಲಿ ಹೆಚ್ಚಿನ ಕೆಡುಕುಗಳು ಏನೂ ಆಗೋದಿಲ್ಲ. ಆದರೆ ಆದಂಥ ಒಂದು ಒಳ್ಳೆಯದು ಸಹ ಆಗ್ಬೋದು. ಆ ಒಳ್ಳೆಯದಾಗಿದ್ದರ ಪರಿಣಾಮ ಇನ್ನಷ್ಟು ಒಳ್ಳೆಯದಕ್ಕೇ ಉಪಯೋಗ ಮಾಡಿಕೊಳ್ಳಿ. ಆ ಒಳ್ಳೆಯದು ಬಂದರ ಮೇಲೆ ನೀವು ಅಹಂಕಾರಕ್ಕೆ ಅಥವಾ ಅನ್ಯಾಯಗಳಿಗೆ, ಅಕ್ರಮಗಳಿಗೆ ಹೋಗದಂತೆ ನೀವು ರುಜು ಮಾರ್ಗದಲ್ಲಿದ್ದರೆ ಖಂಡಿತ ಮಹಾರಾಜರಿಂದ ಯಾವುದೇ ನಿಮಗೆ ತೊಡೆತಡೆಗಳು ಈ ಕಾಲದಲ್ಲಿ ಬರೋದಿಲ್ಲ. ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದಾಗಿದೆ ಮೇಷದವರು. ಇನ್ನು ವೃಷಭ ರಾಶಿಗೆ ಈಗಾಗಲೇ ಅವರು ಲಾಭಸ್ಥಾನದಲ್ಲಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ವೃಷಭ ರಾಶಿಯವರು ಈ 105 ದಿನಗಳಲ್ಲಿ, ಅಂದರೆ ಮಾರ್ಚ್ ಅಂತ್ಯದಿಂದ ಈ ಜುಲೈ 13ರವರೆಗೆ ಅವರು ಉತ್ತಮ ಫಲವನ್ನು ಅನುಭವಿಸಿದ್ದಾರೆ. ರುಜು ಮಾರ್ಗದಲ್ಲಿ ಇದು ಅಪರೂಪಕ್ಕೆ 30 ವರ್ಷಗಳಿಗೆ ಸಿಗುವಂಥ ಒಂದು ಅಪರೂಪದ ಘಟನೆ. ಅದರೆಲ್ಲ ಒಂದು ಉತ್ತಮವಾದ ಪರಿಣಾಮದ ಮೊದಲ ಭಾಗ. ಅಂದರೆ ನಿಮಗೆ ಇನ್ನೂ ಮುಂದುವರೆದ ಭಾಗ ಇನ್ನೂ 2 ವರ್ಷ ಪೂರ್ತಿ, ಅಂದರೆ ಮುಂದಿನ 2027 ಜೂನ್ವರೆಗೂ ಅವರ ಒಂದು ಉತ್ತಮ ಪರಿಣಾಮ ಸಿಗಲಿದೆ. ಅದು ಸಿಗತ್ತೆ, ಅದರ ಬಗ್ಗೆ ಏನು ನೀವು ಆತಂಕ ಪಡಬೇಕಾಗಿಲ್ಲ. ಆದರೆ ಈಗ ಒಂದು ತಾತ್ಕಾಲಿಕವಾಗಿ ನಿಮಗೆ ಎಲ್ಲ ವಿಚಾರದ ಸ್ವಲ್ಪ ಸ್ಲೋನೆಸ್ ಆಗ್ಬೋದು ಅಷ್ಟೇ. ಇಷ್ಟು ದಿನ ಸ್ಪೀಡಾಗಿ ಆಗಿದ್ದ ಎಲ್ಲ ಡೆವಲಪ್ಮೆಂಟ್ಗಳು, ಇಂಪ್ರೂವ್ಮೆಂಟ್ಗಳು, ಅಥವಾ ಹಣಕಾಸಿನವರು ಇರ್ಬೋದು, ಶುಭ ಕಾರ್ಯಗಳು ಫಿಕ್ಸ್ ಆಗಿದ್ದಿರ್ಬೋದು, ಉದ್ಯೋಗ ಸಿಕ್ಕಿದಂತಿರ್ಬೋದು, ಅವೆಲ್ಲವೂ ಅದಕ್ಕೆ ಏನೂ ಕುತ್ತು ಬರೋದಿಲ್ಲ. ಅಥವಾ ನಿಮ್ಮ ಒಂದು ಇನ್ಕಮ್ಗೆ ಆಗಲಿ, ನಿಮ್ಮ ಒಂದು ಸ್ವಾಸ್ಥ್ಯಕ್ಕಾಗಲಿ, ಅಥವಾ ಆರೋಗ್ಯಕ್ಕೆ, ಸಾಮಾಜಿಕ, ಕೌಟುಂಬಿಕ ವಿಚಾರ ಯಾವುದಕ್ಕೂ ಏನೂ ತೊಂದರೆಗಳು, ಆಪತ್ತುಗಳೇನು ಬರೋದಿಲ್ಲ. ಆದರೆ ಇಲ್ಲಿವರೆಗೆ ಈ ಸ್ಪೀಡಾಗಿ ಸಿಕ್ಕಿದಂಥ ಉತ್ತಮ ಫಲಗಳು ಈಗ ಈ 136 ದಿನಗಳು, ಅಂದರೆ 4.5 ತಿಂಗಳುಗಳ ಕಾಲ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ ಹೊರತು ನೀವು ಯಾವುದೇ ಆತಂಕ, ಚಿಂತೆ, ಭಯ ಪಡುವಂಥದ್ದೇನಿಲ್ಲ. ಎಲ್ಲ ಉತ್ತಮ ಪರಿಣಾಮಗಳಲ್ಲಿ ನಿಮಗೆ ಈ ಗುರುಬಲದ ಒಂದು ರಕ್ಷಣೆ ಇರುತ್ತೆ, ಖಂಡಿತ ಇರುತ್ತೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ನಿಮಗೆ ಅವೆಲ್ಲಕ್ಕೂ ಯಾವುದಕ್ಕೂ ಮೋಸ ಅಂತೂ ಆಗೋದಿಲ್ಲ. ಉತ್ತಮವಾದ ಪರಿಣಾಮಗಳನ್ನು ಮಹಾರಾಜರಿಂದಲೂ ಈ ಕಾಲದಲ್ಲಿ ನಿರೀಕ್ಷೆ ಮಾಡ್ಬೋದು. ಮತ್ತು ಈ ಕಾಲದಲ್ಲಿ ಸ್ವಲ್ಪ ಆತ್ಮವಿವೇಚನೆ ಮಾಡಿಕೊಳ್ಳಿ. ಉತ್ತಮವಾದ ಹವ್ಯಾಸಗಳನ್ನು, ಜೊತೆಗೆ ಧಾರ್ಮಿಕ ಭಾವನೆಗಳನ್ನು, ಶ್ರದ್ಧೆಯನ್ನು, ಆಧ್ಯಾತ್ಮಿಕವಾದ ಚಿಂತನೆಯನ್ನು ಅದನ್ನು ಸಹ ರೂಢಿಸಿಕೊಂಡ್ರೆ ಯಾವುದೇ ಹೆಚ್ಚಿನ ಅಡ್ಡ ಪರಿಣಾಮಗಳು ವೃಷಭದ ಮೇಲೆ ಇರೋದಿಲ್ಲ. ಸ್ವಲ್ಪ ನಿಧಾನಗತಿಯ ಜೊತೆಗೆ ಹೆಜ್ಜೆ ಹಾಕೋದನ್ನು ಸಹ ಕಲಿತ್ಕೊಳ್ಳಿ ಅಷ್ಟೇ. ಅಂದರೆ ಎಲ್ಲವೂ ಪ್ರತಿದಿನವೂ ಎಲ್ಲವೂ ಸ್ಪೀಡಾಗಿ ಆಗಬೇಕು, ನಾವು ಅಂದುಕೊಂಡ ತಕ್ಷಣ ಆಗಬೇಕು, ಅದೆಲ್ಲ ಆರಂಭದಲ್ಲಿ ಆಗಿತ್ತು. ಈಗ ಕೆಲವೊಂದಕ್ಕೆ ಸ್ವಲ್ಪ ಟೈಮನ್ನು ತಗೊಳುತ್ತೆ, ಅದು ಕಾಲಾವಕಾಶ ಅಂತ ಹೇಳ್ತಾರೆ. ಆ ಕಾಲವನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಈಗ ಕಾಲ ನಿರೀಕ್ಷೆಯನ್ನು ಮಾಡಬೇಕಾಗತ್ತೆ. ಅದರ ಹೊರತು ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಶನಿಯರ ಮಹಾರಾಜರಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಪ್ರಾರ್ಥನೆಯನ್ನು ಮಾಡ್ಬೋದು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ ದಶಮ 10ನೇ ಮನೆ, ಅಲ್ಲಿ ಕರ್ಮಸ್ಥಾನದಲ್ಲಿ ಅವರಿಂದ ಮಿಶ್ರ ಫಲಗಳ ಸೂಚನೆ ಇತ್ತು. ಅಲ್ಲಿ ನಿಮಗೆ ತುಂಬ ಅಡ್ಡ ಪರಿಣಾಮಗಳೇನಿರಲಿಲ್ಲ.
ಕೆಲವೊಂದು ನಿಮಗೆ ಅಲ್ಲಿ ನಿಮ್ಮ ಆತ್ಮಗೌರವಕ್ಕೆ ತೊಂದರೆ ಬರುವಂಥದ್ದು, ಅವಮಾನಕರ ಘಟನೆ ಬರುವಂಥದ್ದು, ವೈಯಕ್ತಿಕ ಜೀವನಕ್ಕೆ ತೊಂದರೆ ಬಂದಿರೋದೆಲ್ಲ ಹಿಂದಿನ 105 ದಿನಗಳಂದರೆ ಈ ಜುಲೈ 13ರವರೆಗೆ ಆಗಿರ್ಬೋದು. ಅವೆಲ್ಲಕ್ಕೂ ಈಗ ಸ್ವಲ್ಪ ತಾತ್ಕಾಲಿಕವಾಗಿ ಅದರಿಂದ ರಿಲೀಫ್ ಸಿಗುತ್ತೆ. ಅಥವಾ ಹಿಂದೆ ಏನು ನಿಮಗೆ ಶನಿ ಮಹಾರಾಜರಿಂದ ಅಡೆತಡೆಗಳು ಆಗಿದ್ದವು, ಅದು ಯಾವುದೇ ರೀತಿಯ ನಿಮಗೆ ಈ ಹಣಕಾಸಿನ ಮುಗ್ಗಟ್ಟಾಗಿತ್ತು, ಅದು ಯಾವುದೇ ರೀತಿಯ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆ, ವೈಯಕ್ತಿಕ ಜೀವನದಲ್ಲಿ ಏರುಪೇರು, ಅದು ಕೌಟುಂಬಿಕ ಕಲಹ ಇರ್ಬೋದು, ಅಥವಾ ಉದ್ಯೋಗ ಸ್ಥಾನದಲ್ಲಿ ಮೇಲಾಧಿಕಾರಿಗಳ ಒಂದು ಕಿರುಕುಳ ಇವೆಲ್ಲ ಆಗಿರ್ಬೋದು. ಅವೆಲ್ಲವೂ ಈಗ ತಾತ್ಕಾಲಿಕವಾಗಿ ಈ ಮುಂದಿನ 4.5 ತಿಂಗಳು ಅಂದರೆ ಜುಲೈ 13ರಿಂದ ನವೆಂಬರ್ 20ರವರೆಗೆ ಅವೆಲ್ಲವೂ ಈಗ ತಾತ್ಕಾಲಿಕವಾಗಿ ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ, ಅಂದರೆ ಮುಕ್ತಿ ಸಿಗುತ್ತೆ. ಅಂದರೆ ಅದರ ಅರ್ಥ ನಿಮಗೆ ಈಗ ಹೆಚ್ಚಿನ ಒಳ್ಳೆಯ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದು ಈ ಮಿಥುನ ರಾಶಿಯವರು. ಜೊತೆಗೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಈ ಕಾಲದಲ್ಲಿ ಬರೋದಿಲ್ಲ. ಶನಿ ಮಹಾರಾಜರಿಂದ ಯಾವುದೇ ಅಡ್ಡ ಪರಿಣಾಮಗಳು ನಿಮಗೆ ಬರೋದಿಲ್ಲ. ಉತ್ತಮ ಪರಿಣಾಮಗಳು ಹಣಕಾಸಿನ ವಿಚಾರ ಆಗ್ಬೋದು, ಲಾಭದ ವಿಚಾರ ಆಗ್ಬೋದು, ಯಾರು ಉದ್ಯೋಗ ಹುಡುಕೊಂತೀರಿ ಉದ್ಯೋಗ ಬೇಗನೆ ಸಿಗೋದಾಗಲಿ, ಹಿಂದೆ ಸ್ಲೋನೆಸ್ ಆಗಿದ್ದೆಲ್ಲ ಸ್ವಲ್ಪ ಈಗ ಫಾಸ್ಟಾಗಿ ಆಗುವಂಥ ಸಾಧ್ಯತೆಗಳು ಸಹ ಬರ್ತವೆ. ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಈಗ ನಿಮ್ಮ ಜೊತೆಗೆ ಕೈ ಜೋಡಿಸುವಂಥದ್ದು, ಅಥವಾ ಮಿತ್ರರಾಗುವಂತಹ ಘಟನೆಗಳು, ಈ ರೀತಿ ಪರಸ್ಪರ ಉತ್ತಮವಾದ ಘಟನೆಗಳಾಗ್ತವೆ. ಮನಸ್ಸಿಗೂ ಆರೋಗ್ಯಕ್ಕೂ ಜೊತೆಗೆ ವೃತ್ತಿಗೂ ಜೊತೆಗೆ ಹಣಕಾಸಿನ ವಿಚಾರಕ್ಕೂ ಉತ್ತಮ ಫಲವೇ ನಿಮಗೆ ಬರಲಿದೆ. ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರು ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ವಕ್ರಗತಿಯಿಂದ ನಿಮ್ಮ ಮೇಲೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಅಂತ ಇಲ್ವೇ ಇಲ್ಲ. ಜೊತೆಗೆ ಕೆಲವೊಂದು ಉತ್ತಮ ಪರಿಣಾಮಗಳು ಪವಾಡ ಸದೃಶವಾಗಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಿಂದೆ ಸ್ಲೋ ಆಗಿದ್ದು ಕೆಲವೊಂದು ಈಗ ಸ್ವಲ್ಪ ಸ್ಪೀಡಾಗಿ ಆಗುವ ಸಾಧ್ಯತೆ ಸಹ ಬರುತ್ತೆ. ಆಸಕ್ತಿ ಉಳ್ಳಂತಹ ಮಿಥುನ ರಾಶಿಯವರು ಕೊನೆಗಳತಕ್ಕಂಥ ಈ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೂ ಅಷ್ಟೇ ಮಿಶ್ರ ಫಲಗಳ ಸೂಚಕವಾಗಿ ನವಮದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಂಥ ಮಹಾರಾಜರು ಈಗ ಅವರು ನಿಮಗೆ ಅವರಿಂದ ಒಂದು ತಾತ್ಕಾಲಿಕವಾದ ರಿಲೀಫನ್ನು ಕೊಡ್ತಾರೆ. ಅಂದರೆ ತಾತ್ಕಾಲಿಕವಾದ ನಿಮಗೆ ಪರಿಹಾರ ಅವರಿಂದ ಖಂಡಿತ ಸಿಗುತ್ತೆ. ಹಾಗಾಗಿ ನಿಮಗೆ ಈ ಹಿಂದೆ ಆಗಿದಂತಹ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗಿರ್ಬೋದು. ಕೆಲವರಿಗೆ ಕೈ ಕಾಲು ನೋವು, ಮಂಡಿ ನೋವು, ಬೆನ್ನು ಸೊಂಟ ನೋವು ಎಲ್ಲ ಬಂದಿರ್ಬೋದು. ಇನ್ನು ಕೆಲವರಿಗೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರ್ಬೋದು. ಕೆಲವರಿಗೆ ಗುಪ್ತ ಶತ್ರುಗಳ ಕಾಟ ಬಂದಿರ್ಬೋದು, ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂಥ ಒಂದು ಸಮಯಗಳು ಬಂದಿರ್ಬೋದು. ಆದರೆ ಅವೆಲ್ಲವೂ ಈಗ ನಿವಾರಣೆಯಾಗಿ ನಿಮಗೆ ಉತ್ತಮವಾದ ಆರೋಗ್ಯ, ಉತ್ತಮವಾದ ಮನಸ್ಥಿತಿ, ಹಣಕಾಸು ಇಂಪ್ರೂವ್ಮೆಂಟ್ ಆಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಈಗ ಸ್ವಲ್ಪ ಉತ್ತಮ ಫಲಿತಾಂಶ ಆಗುವಂಥದ್ದು. ಇಷ್ಟು ದಿನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಭಯಗಳು ಈಗ ನಿವಾರಣೆಗೆ ನಿಮಗೆ ಉತ್ತಮವಾದ ಧೈರ್ಯ ಬರುವಂಥದ್ದು. ಹಾಗಾಗಿ ಕಟಕದವರಿಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಗೆ ವಕ್ರಗತಿಯಿಂದ ಮಹಾರಾಜರು ನಿಮಗೆ ಹಲವಾರು ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಈಗ ಸ್ವಲ್ಪ ಈಡೇರುವಂಥದ್ದು. ಯಾಕಂದರೆ ನಿಮಗೆ ಏಕಕಾಲದಲ್ಲಿ ಗುರು, ಶನಿ, ರಾಹು, ಕೇತುಗಳಲ್ಲಿ ವಿರುದ್ಧವಾಗಿದ್ದವು. ಆದರೆ ಈಗ ನಿಮಗೆ ತಾತ್ಕಾಲಿಕವಾದ ರಿಲೀಫ್ ಅಂತೂ ಖಂಡಿತ ಸಿಗುತ್ತೆ. ಈ 4.5 ತಿಂಗಳುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ನಿಮ್ಮ ಕೋರಿಕೆ, ಬೇಡಿಕೆಗಳಿಗೆ ಹಿಂದೆ ತಡೆ ಆಗಿದ್ದು ಅದು ಈಗ ಮುನ್ನಡೆ ಆಗುವಂಥದ್ದು. ಅದು ಹಿಂದೆ ಮುಚ್ಚಿದ್ದ ಬಾಗಿಲು ಈಗ ತೆರೆದು ನಿಮ್ಮ ಒಂದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು. ಆರೋಗ್ಯ ಸಹ ಸುಧಾರಣೆ ಆಗುತ್ತೆ, ದಾಂಪತ್ಯ ಸಹ ಉತ್ತಮವಾಗಿ ಇರುವಂಥದ್ದು. ಹಾಗೆ ಕಟಕ ರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಆಸಕ್ತಿ ಉಳ್ಳಂದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರುವಂಥದ್ದು ಮಹಾರಾಜರು. ಅಷ್ಟಮ ಸ್ಥಾನವು ತುಂಬ ಒಂದು ಕೆಟ್ಟದು, ಅಥವಾ ಒಂದು ಅಡ್ಡ ಪರಿಣಾಮ, ಅಂದರೆ ಸಾಡೆ ಸಾತಿಯಷ್ಟೇ ಒಂದು ಅಡ್ಡ ಪರಿಣಾಮವನ್ನು ಬೀರಲು ಶಕ್ತವಾಗಿದ್ದ ಸ್ಥಾನ ಇದಾಗಿರುತ್ತೆ. ಆದರೆ ನಿಮಗೆ ಈಗ ನಿಮ್ಮ ಮೇಲಿನ ಪರಿಣಾಮಕ್ಕೆ ಸ್ಟೇ ಸಿಕ್ಕಿದೆ, ತಡೆಯಾಜ್ಞೆ ಅಂತ ಹೇಳ್ತಾರಲ್ಲ, ಅಂಥ ಒಂದು ತಡೆಯಾಜ್ಞೆನ ನಿಮಗೆ ಸಿಕ್ಕಿದೆ. ಹಾಗಾಗಿ ಈಗ ನಿಮಗೆ ಆಗಿದಂಥ ಅಡ್ಡ ಪರಿಣಾಮಗಳು ಈಗ ಯಾವುದು ಇರೋದಿಲ್ಲ. ಉದಾಹರಣೆಗೆ ಆರೋಗ್ಯದ ಮೇಲೆ ಕೆಲವರಿಗೆ ಅಡ್ಡ ಪರಿಣಾಮ ಆಗಿರ್ಬೋದು ಕಳೆದ 105 ದಿನಗಳಲ್ಲಿ. ಅಂದರೆ ಮಾರ್ಚ್ ಅಂತ್ಯದಿಂದ ಈ ಜುಲೈ 13ರವರೆಗೆ ಈ ಶನಿ ಮಹಾರಾಜರ ಅಷ್ಟಮದಿಂದಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಆರೋಗ್ಯದ ಮೇಲೆ ಆಗಿರ್ಬೋದು. ಇನ್ನು ಕೆಲವರಿಗೆ ಗಂಭೀರವಾದ ಏನಾದರೂ ಸಮಸ್ಯೆಗಳು ಬಂದಿರ್ಬೋದು. ಆರ್ಥಿಕವಾಗಿ ಸ್ವಲ್ಪ ಹಣಕಾಸು ನಿಧಾನ ಆಗಿರ್ಬೋದು. ಜೊತೆಗೆ ಇನ್ನು ಕೆಲವರಿಗೆ ಮನಸ್ಸಲ್ಲಿ ಭಯ, ಆತಂಕ, ಚಿಂತೆಗಳು ಹೆಚ್ಚಳ ಆಗಿರ್ಬೋದು. ಇನ್ನು ಈಗಾಗಲೇ ಒಂದು ಆರೋಗ್ಯದ ಸಮಸ್ಯೆಗಳು, ಉದಾಹರಣೆಗೆ BP, ಶುಗರು ಅಥವಾ ಇನ್ನಿತರ ಸಮಸ್ಯೆಗಳು ಉಳ್ಳಂಥವರಿಗೆ ಆರೋಗ್ಯದಲ್ಲಿ ಈಗ ದಿಢೀರಾಗಿ ಸುಧಾರಣೆ ಆಗುವಂಥದ್ದು, ಅಥವಾ ಅಂಥದ್ದೇನೋ ಅತಿರೋಗ ಉಲ್ಬಣ ಆಗಿದ್ದರೆ ಆರೋಗ್ಯವನ್ನು ನಿಯಂತ್ರಣಕ್ಕೆ ಬರುವಂಥದ್ದು. ಎಲ್ಲ ನಿಮ್ಮ BP, ಶುಗರು ಅಥವಾ ಇನ್ನಿತರ ಈ ಆರೋಗ್ಯದ ಪ್ಯಾರಾಮೀಟರ್ಗಳು ನಿಯಂತ್ರಣಕ್ಕೆ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಪರಿಣಾಮಗಳು ನಿಮಗೆ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಅತಿರೇಕಗಳು ಈಗ ಆಗೋದಿಲ್ಲ. ಹಿಂದೆ ಆಗಿದ್ದ ಕೆಲಗೆ ಸ್ಟೇ ಅಥವಾ ತಡೆಯಾಜ್ಞೆ ಅಂತ ಸಿಕ್ಕಿರುತ್ತೆ. ಹಾಗಾಗಿ ಇದು ಒಂದು ಉತ್ತಮ ಬೆಳವಣಿಗೆ. ಆದರೆ ಈ ಸ್ಟೇ ಸಿಕ್ಕಿದ ಕಾಲದಲ್ಲಿ ಈಗ ಉದಾಹರಣೆಗೆ ಆರೋಗ್ಯ ನಿಮಗೆ ಸರ್ದಿ ಆಯಿತು ಅಂತ ಇಟ್ಕೊಳ್ಳೋಣ, ಅದನ್ನು ಕಾಪಾಡಿಕೊಳ್ಬೇಕು. ಮತ್ತು ನೀವು ನಿಮ್ಮ ಒಂದು ಇಷ್ಟಾನುಸಾರ ನಡೆಯುವಂಥದ್ದು, ಅಥವಾ ಅನಾರೋಗ್ಯ ಲೈಫ್ ಸ್ಟೈಲ್ ಅಂತೇಳಿ ಅನಾರೋಗ್ಯ ಜೀವನ ಶೈಲಿಗೆ ಹೋಗುವಂಥದ್ದಾಗಲಿ, ಜೊತೆಗೆ ಯಾವುದೇ ರೀತಿಯ ನಿಮ್ಮ ಆಹಾರ, ನಿಮ್ಮ ದೈನಂದಿನ ಚಟುವಟಿಕೆ ಅವುಗಳನ್ನು ನೀವು ಮೀರಿಕೊಂಡು
ಆರೋಗ್ಯವನ್ನು ಮತ್ತೆ ಪಣಕ್ಕೆ ಇಡುವಂಥದ್ದಲ್ಲ. ಹಾಗಾಗಿ ಇಲ್ಲಿ ಎಚ್ಚರಿಕೆಯೂ ಇದೆ. ಈ ಸಿಕ್ಕಿದಷ್ಟೇಯನ್ನು ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಮತ್ತೆ ನೀವು ಹಳೆಯ ಚಾಳಿಗೆ ಹೋಗುವಂಥದ್ದು, ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಆರೋಗ್ಯದ ಮೇಲೆ ನೆಗ್ಲಿಜೆನ್ಸ್ ಮಾಡುವಂಥದ್ದು, ಇವೆಲ್ಲವೂ ನಿಮಗೆ ಮತ್ತೆ ಹೆಚ್ಚಿನ ಬೆಲೆ ತೆರಬೇಕಾಗ್ಬೋದು. ಹಾಗಾಗಿ ಈ ಒಂದು 136 ದಿನದ 4.5 ತಿಂಗಳ ಕಾಲದಲ್ಲಿ ನಿಮ್ಮ ಆರೋಗ್ಯ, ಮನಸ್ಥಿತಿ, ನಿಮ್ಮ ಕೊಡುಕೊಳ್ಳುವಿಕೆ, ವ್ಯಾಪಾರ ವ್ಯವಹಾರ ಅಥವಾ ನಿಮ್ಮನ್ನು ಇನ್ನಿತರ ಸಾಮಾಜಿಕ ವಿಚಾರಗಳು ಸ್ವಲ್ಪ ಚೆನ್ನಾಗಿ ಗಮನ ಕೊಡಬೇಕು. ಜೊತೆಗೆ ಆರ್ಥಿಕವಾಗಿ ಶಕ್ತಿ ಉಳ್ಳಂಥವರು ದಾನ ಧರ್ಮ ಮಾರ್ಗ, ಪ್ರಾರ್ಥನಾ ಮಾರ್ಗ, ಭಕ್ತಿ ಮಾರ್ಗ ಇದನ್ನು ಖಂಡಿತ ಅನುಸರಿಸಬೇಕು. ನಿಮಗೆ ಗುರುಬಲದ ರಕ್ಷಣೆ ಇರುವಂಥದ್ದು ಇದ್ದೇ ಇರುತ್ತೆ, ಅದಕ್ಕೇನು ಕೊರತೆ ಬರೋದಿಲ್ಲ. ಆದರೆ ಶನಿ ಮಹಾರಾಜರ ಅಷ್ಟಮದ ಪ್ರಭಾವ ನಿಮ್ಮ ಮೇಲೆ ಈಗ ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆಗಿರುವಂಥ ಕಾಲವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಅದನ್ನು ದುರುಪಯೋಗ ಮಾಡದೆ ನೀವು ಸ್ವಲ್ಪ ಉತ್ತಮ ಚಿಂತನೆ ಕಡೆಗೆ ಹೋದರೆ ಯಾವುದೇ ತೊಂದರೆ ಇಲ್ಲ. ಇನ್ನು ಆಸಕ್ತಿ ಉಂಟೆ ಕೊನೆಗೆಳ್ತಕ್ಕಂಥ ಶನಿ ಮಹಾರಾಜರ ದೋಷ ನಿವಾರಣೆಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಗೆ ಸಪ್ತಮ, ನಿಮ್ಮ ರಾಶಿಯಿಂದ 7ನೇ ಮನೆ ಅಂತ ಹೇಳ್ತಾರೆ. ಸಪ್ತಮದಲ್ಲಿ ವಿಶೇಷವಾಗಿ ನಮ್ಮ ವೈಯಕ್ತಿಕ ಜೀವನದ ಮೇಲೆ, ದಾಂಪತ್ಯದ ಮೇಲೆ, ಕೌಟುಂಬಿಕ ವಿಚಾರದ ಮೇಲೆ, ಬಾಂಧವ್ಯದ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಶನಿ ಮಹಾರಾಜರು ನಿಮಗೆ ಸಪ್ತಮದಲ್ಲಿ ಪ್ರವೇಶ ಆದ ಬಳಿಕ ನಿಮಗೆ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ, ಜೊತೆಗೆ ಸಾಮಾಜಿಕ ಜೀವನದಲ್ಲಿ, ಬಾಂಧವ್ಯಗಳಲ್ಲಿ ಸ್ವಲ್ಪ ಕೊರತೆಗಳು ಬಂದಿರ್ಬೋದು, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು. ಅವೆಲ್ಲವೂ ಈಗ ನಿವಾರಣೆಗೆ ಉತ್ತಮ ಪರಿಣಾಮದಂತ ಹೋಗುವಂಥದ್ದಿರುತ್ತೆ. ಜೊತೆಗೆ ಹಿಂದೆ ಆಗಿದಂತಹ ಕೆಲವು ವಿಳಂಬಗಳು ಈಗ ಮತ್ತೆ ಸ್ವಲ್ಪ ಉತ್ತಮವಾಗಿ ಬೇಗ ಆಗುವಂಥದ್ದು, ವಿವಾಹದ ಪ್ರಯತ್ನದಲ್ಲಿ ಬೇಗನೆ ಸಕ್ಸಸ್ ಸಿಗುವಂಥದ್ದು, ಅಥವಾ ವೈವಾಹಿಕವಾದ ಏನಾದರೂ ಮಾತುಕತೆಗಳು ಹಿಂದೆ ಸ್ಲೋ ಆಗಿದ್ದು ಈಗ ಸ್ಪೀಡಾಗಿ ಆಗುವಂಥದ್ದು, ಯಾವುದೇ ರೀತಿಯ ಆರ್ಥಿಕವಾದ ಚಟುವಟಿಕೆಗಳು ಸಹ ಬೇಗನೆ ಆಗುವಂಥದ್ದು, ಹಿಂದೆ ಮತ್ತು 2 ಬಾರಿ ಅಲೆದಾಡಿ ಅಥವಾ ಆಗದಿದ್ದಂಥ ಕೆಲಸ ಕಾರ್ಯಗಳು ಈಗ ಬೇಗನೆ ಕೈಗೂಡುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಮುಂತಾದ ಹಲವಾರು ಉತ್ತಮ ಪರಿಣಾಮ, ರಿಲೀಫ್ ಅಂತ ಹೇಳ್ತಾರೆ, ಪರಿಹಾರ ನಿಮಗೆ ಈಗ ಶನಿ ಮಹಾರಾಜರ ಒಂದು ಅವರ ಅಡ್ಡ ಪರಿಣಾಮದಿಂದ ನಿಮಗೆ ರಿಲೀಫ್ ಅಂತೂ ಸಿಕ್ಕಿರುತ್ತೆ. ಅವರಿಗೆ ವಕ್ರಗತಿಯಲ್ಲಿರೋ ಕಾರಣ ಹಲವಾರು ನಿಮ್ಮ ಪೆಂಡಿಂಗಿದ್ದಂಥ ಕೆಲಸ ಕಾರ್ಯಗಳು ಸ್ಪೀಡಾಗಿ ಆಗಲಿವೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಇನ್ನು ಕೆಲವರಿಗೆ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಅಥವಾ ಹೆಚ್ಚಿನ ಅವರ ಒಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಅದು ಇನ್ನಿತರವಾದ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು, ಆರ್ಥಿಕವಾಗಿ ಸಹ ಚಟುವಟಿಕೆ ಉತ್ತಮ ಆಗುವಂಥ ಪರಿಣಾಮ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಶನಿಗೆ ಮಹಾರಾಜರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ದೇವತಾ ಪ್ರಾರ್ಥನೆ ಹೇಳ್ಬೋದು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಗೆ 6ನೇ ಮನೆ ಇದ್ದಂಥದ್ದು ಸ್ಥಾನ. ಹಾಗಾಗಿ ಅಲ್ಲಿ ಷಷ್ಠದಲ್ಲಿದ್ದಂಥ ಶನಿ ಮಹಾರಾಜರು ಈಗಾಗಲೇ ಉತ್ತಮ ಫಲ ನಿಮಗೆ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಯಾವುದೇ ಅವರ ಕಾಟ ಹಿಂದೆ ಇರಲಿಲ್ಲ. ಯಾಕಂದರೆ ಈಗ ಈ ಒಂದು 105 ದಿನಗಳಲ್ಲಿ ಶನಿ ಮಹಾರಾಜನ ಸಾಕಷ್ಟು ಉತ್ತಮ ಫಲವನ್ನು ಪಡೆದಿದೆ. ಅದೇ ಕಾಲದಲ್ಲಿ ಗುರುವಿನ ಸಹ ಅನುಗ್ರಹ ನಿಮ್ಮ ಮೇಲೆ ಆಗಿತ್ತು. ಹಾಗಾಗಿ ಅನೇಕ ಉತ್ತಮ ಪರಿಣಾಮಗಳ ಮೇಲೆ ಈಗ ಸ್ವಲ್ಪ ಸ್ಲೋನೆಸ್ ಪ್ರಾಪ್ತಿಯಾಗುತ್ತೆ ಅಷ್ಟೇ. ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬರೋದಿಲ್ಲ, ಯಾವುದೇ ರೀತಿಯ ಶಿಕ್ಷೆಗಳು ಬರೋದಿಲ್ಲ, ಕೊರತೆಗಳು, ಕುಂದುಗಳು ಏನು ಬರೋದಿಲ್ಲ. ಇಷ್ಟು ದಿನ ಒಂದು 105 ದಿನಗಳಲ್ಲಿ ತುಂಬ ವೇಗವಾಗಿ ಸ್ಪೀಡಾಗಿ ಆಗಿದ್ದ ಒಂದು ಲಾಭಗಳು ಅಥವಾ ಇನ್ನಿತರ ಉತ್ತಮ ಪರಿಣಾಮಗಳು ಈ ಒಂದು ಮುಂದಿನ 4.5 ತಿಂಗಳಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು. ಅಥವಾ ನೀವು ಅಂದುಕೊಂಡ ಮಟ್ಟದಲ್ಲಿ ನಿಮಗೆ ಬೆಳವಣಿಗೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂಥದ್ದು. ಜೊತೆಗೆ ನೀವು ಯಾವುದೇ ನಿರೀಕ್ಷೆ ಮಾಡಿದಂಥ ಪ್ರತಿಫಲಗಳು ಅದು ಕೊನೆಯ ಹಂತದಲ್ಲಿ ನಿಮಗೆ ಸಿಗದೆ ಸ್ವಲ್ಪ ಮುಂದೆ ಹೋಗುವಂಥದ್ದು, ಅದು ಕೈಗೆ ಬಂದದ್ದು ಬಾಯಿಗೆ ಬರಲಿ ಅನ್ನುವ ಸ್ಥಿತಿಗಳು ಕೆಲವೊಮ್ಮೆ ನಿರ್ಮಾಣ ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಸ್ವಾರ್ಥಕ್ಕೆ ಅಥವಾ ನಿಮ್ಮ ಒಂದು ಇಷ್ಟಾರ್ಥಕ್ಕೆ ನೀವು ಮಾಡಿದಂಥ ಪ್ರಯತ್ನದಲ್ಲಿ ಇತರರಿಂದ ನಿಮಗೇನಾದರೂ ಒಂದು ನೀತಿ ಬೋಧನೆ ಇಲ್ಲ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ, ಕಷ್ಟ ನಷ್ಟಗಳಿಲ್ಲ. ಆದರೆ ಸಿಗಬೇಕಾದ ಪರಿಣಾಮಗಳು ಮುಂದುವರಿಕೆ ಆಗುವಂಥದ್ದು, ಮುಂದೂಡಲ್ಪಡ ಪೋಸ್ಟ್ಪೋನ್ಮೆಂಟ್ ಆಗೋದಾಗಲಿ ಅಥವಾ ಯಾವುದೇ ಕಾರಣಕ್ಕೆ ಅದು ವಿಳಂಬ ಆಗೋದಾಗಲಿ ಎಲ್ಲ ಆಗುತ್ತೆ. ಜೊತೆಗೆ ಕೌಟುಂಬಿಕ ವಿಚಾರದಲ್ಲೂ ಹಾಗೆ ನೀವು ಏನಾದರೂ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ವೈವಾಹಿಕ ಜೀವನದ ಏನಾದರೂ ವಿಚಾರಕ್ಕೆ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಸ್ವಲ್ಪ ಈಗ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳಾಗ್ಬೋದು, ಸಣ್ಣ ಪುಟ್ಟ ನಿಧಾನತೆ ಆಗುವಂಥದ್ದು, ಜೊತೆಗೆ ನಿರೀಕ್ಷಿತವಾದ ವೇಗದಲ್ಲಿ ನಿಮ್ಮ ಅಭಿವೃದ್ಧಿ ಆಗದೇ ಇರ್ಬೋದು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಹಾಗೆ ಹಿಂದೆ ತುಂಬ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ಸು ಈಗ ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ಸ್ಲೋನೆಸ್ ಆಗುತ್ತೆ. ಅಂದರೆ ಬಿಸ್ನೆಸ್ ಲಾಸ್ ಆಗುತ್ತೆ ಅಥವಾ ಬಿಸ್ನೆಸ್ ಮುಚ್ಚಿ ಅಂತೇನಿಲ್ಲ, ಬರಬೇಕಾದಂಥ ವರಮಾನ ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ಇಷ್ಟು ದಿನ ಚೆನ್ನಾಗಿ ಸ್ಪೀಡಾಗಿ ಓಡ್ತಿದ್ದ ಒಂದು ನಿಮ್ಮ ಉದ್ಯಮ ವ್ಯಾಪಾರವು ಈಗ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಅದರಲ್ಲಿ ಹಿನ್ನಡೆ ಬರುವಂಥದ್ದಾಗುತ್ತೆ. ಹಾಗಾಗಿ ಅವೆಲ್ಲನ ಗಮನದಲ್ಲಿಟ್ಕೊಳ್ಳಿ. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮ ಶನಿ, ಅಂದರೆ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿದ್ದ ಪಂಚಮ ಶನಿ ಸ್ವಲ್ಪ ಸಂಕಷ್ಟದಾಯಕವಾದ ಸ್ಥಾನ ಆಗಿರುತ್ತೆ.
ಆ ಪಂಚಮ ಶನಿಯಿಂದಾಗಿ ನಿಮಗೆ ಕಳೆದ 105 ದಿನಗಳಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು, ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ವಿರೋಧಗಳು, ಕುಟುಂಬದ ಸದಸ್ಯರಲ್ಲಿ ವಿರೋಧಗಳು, ಬಂಧು ಮಿತ್ರರಲ್ಲಿ ಭಿನ್ನಾಭಿಪ್ರಾಯಗಳು, ಆಸ್ತಿ ವಿಚಾರ, ಹಣಕಾಸಿನ ವಿಚಾರ, ಹೆಣ್ಣಿನ ವಿಚಾರವಾಗಿ ಅನೇಕ ರೀತಿಯ ಅಪಚಾರಗಳು ಆಗಿರುವಂಥದ್ದು. ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಿರ್ಬೋದು, ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿರ್ಬೋದು, ಅದು ನೀವು ಏನು ಕೈ ಹಾಕಿದ್ರು ಅದೆಲ್ಲ ಉಲ್ಟಾ ಹೊಡೆಯುವಂಥದ್ದೆಲ್ಲ ಆಗಿರುವಂಥದ್ದು. ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಕಾನೂನು ಕ್ರಮ ಎಲ್ಲ ಇತ್ಯಾದಿಯೆಲ್ಲ ಬಂದಿರ್ಬೋದು. ಅಲ್ಲದಕ್ಕೂ ಈಗ ತಾತ್ಕಾಲಿಕವಾಗಿ ಸ್ಟೇ ಸಿಗುತ್ತೆ. ಅಂದರೆ ಈಗ ನೀವು ಅದರಿಂದ ಮುಕ್ತರಾಗಿರೋದಿಲ್ಲ, ಮುಂದೆನೂ ಅದರ ಪರಿಣಾಮ ಅಥವಾ ಅದರ ಒಂದು ತನಿಖೆ ಎಂಕ್ವೈರಿ ಮತ್ತೆ ಬರಲಿದೆ. ಆದರೆ ಈಗ ಅವಕ್ಕೆಲ್ಲ ಸ್ವಲ್ಪ ತಾತ್ಕಾಲಿಕವಾದ ಸ್ಟೇ ಅಷ್ಟೇ ಸಿಕ್ಕಿರುತ್ತೆ. ಯಾಕಂದರೆ ಅವರು ಹಿಮ್ಮುಖವಾಗಿ ಚಲನೆಗೆ ಬಂದಾಗ ಶನಿ ಮಹಾರಾಜರು ಹಲವಾರು ಪರೀಕ್ಷೆಗಳಿಂದ ಈಗ ನಿಮಗೆ ತಾತ್ಕಾಲಿಕವಾಗಿ ವಿನಾಯಿತಿಯನ್ನು ಕೊಡ್ತಾರೆ. ಸದ್ಯಕ್ಕೆ ಅಷ್ಟೇ. ಇವೆಲ್ಲ 136 ದಿನ ಅಂದರೆ 4.5 ತಿಂಗಳ ಮಟ್ಟಿಗೆ ಸ್ಟೇ ಸಿಕ್ಕಿರುತ್ತೆ. ಹಾಗಾಗಿ ಈ ಒಂದು ಸ್ಟೇ ಇರುವಂತಹ ಪೀರಿಯಡಲ್ಲಿ ನೀವು ಯಾವೊಂದು ಅವಧಿಯಲ್ಲಿ ಮತ್ತಷ್ಟು ತಪ್ಪು ಮಾಡೋದು, ಮತ್ತಷ್ಟು ಅನ್ಯಾಯ ಮಾಡೋದು, ಅಕ್ರಮ ಮಾಡೋದಾಗಲಿ ಅಥವಾ ಮತ್ತಷ್ಟು ನಿಮ್ಮ ಅಹಂಕಾರದ ಒಂದು ವಶವಾಗಿ ಮಾಡಬಾರದ ಕೆಲಸಗಳಿಗೆ ಕೈ ಹಾಕೋದು ಅದೆಲ್ಲ ಮಾಡಿದರೆ ಮತ್ತೆ ಅದರ ದುಪ್ಪಟ್ಟು ಶಿಕ್ಷೆ ಸಹ ನಿಮಗೆ ಬರ್ಬೋದಾಗಿದೆ ಅಥವಾ ಮತ್ತೆ ಅದರ ಒಂದು ಅಡ್ಡ ಪರಿಣಾಮ ಇನ್ನಷ್ಟು ಗಂಭೀರ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಇಂತಹ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮಗಳಾಗ್ಬೋದು. ಮನಸ್ಸಿನ ಮೇಲೆ ನಾಸ್ತಿಕತೆ, ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಋಣಾತ್ಮಕವಾದ ಚಿಂತನೆ ಇವೆಲ್ಲ ಬರ್ಬೋದು. ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಸಾಕಷ್ಟು ನಿಮ್ಮ ಏನೇನೋ ನೀವು ದೈವಿಕ ಭಕ್ತಿ ಮಾಡ್ತಿರೋ ಅಥವಾ ಆಧ್ಯಾತ್ಮಿಕವಾದ ಸಾಧನೆ ಮಾಡ್ತಿರೋ ಅಥವಾ ದೇವಾಲಯಗಳ ಸಂದರ್ಶನ, ದಾನ ಧರ್ಮ ಏನೇನು ಮಾಡ್ತಾಯಿದ್ರೋ ಒಳ್ಳೆಯ ಕೆಲಸ, ಅದನ್ನು ಚೆನ್ನಾಗಿ ಮುಂದುವರಿಸ್ಕೊಳ್ಳಿ. ಅದು ಯಾವುದೇ ರೀತಿಯ ಒಂದು ದುಷ್ಟ ಶಕ್ತಿಗಳಿಂದ, ದುಷ್ಟ ವ್ಯಕ್ತಿಗಳಿಂದ ಅಥವಾ ದುರ್ಬೋಧನೆ ಮಾಡುವಂಥ ಅಕ್ರಮಗಳಿಂದ ನೀವು ಅದಕ್ಕೆಲ್ಲ ಮತ್ತೆ ಮನಸ್ಸೋತು ಹೋಗಬೇಡಿ. ಅವೆಲ್ಲ ನಿಮಗೆ ಮತ್ತೆ ದೊಡ್ಡ ಒಂದು ಸಮಸ್ಯೆಯಾಗಿ ಮುಳುವಾಗಿ ಕಾಣ್ಬೋದಾಗಿದೆ. ಇನ್ನು ಕೊನೆಗೆ ಹೇಳ್ತಕ್ಕಂಥ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ದೇವತಾ ಮಂತ್ರ ಹೇಳ್ಬೋದಾಗಿದೆ ವೃಶ್ಚಿಕದವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಅರ್ಧಾಷ್ಟಮ ಅಥವಾ ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಇರುವಂತಹ ಮಹಾರಾಜರು ಕಳೆದ ಒಂದು 105 ದಿನಗಳಲ್ಲಿ ನಿಮಗೆ ಅದರ ಅಡ್ಡ ಪರಿಣಾಮ ನೀವು ಆಗಲೇ ಅನುಭವಿಸಿರ್ಬೋದು. ನಿಮಗೆ ಗುರುಬಲ ಹಿಂದೆನೂ ಇತ್ತು, ಈಗಲೂ ಗುರುಬಲ ಇರುತ್ತೆ. ಹಾಗಾಗಿ ಗುರುಬಲದ ರಕ್ಷಣೆ ನಿಮಗೆ ಖಂಡಿತ ಒಳ್ಳೆತನವನ್ನು ಮಾಡುತ್ತೆ. ಆದರೆ ಶನಿ ಮಹಾರಾಜರಿಂದ ಸಿಗಬೇಕಾದ ಒಂದು ಅಡ್ಡ ಪರಿಣಾಮಗಳೆಲ್ಲ ಅಲ್ಲಕ್ಕೆ ಈಗ ತಾತ್ಕಾಲಿಕವಾದ ನಿಲುಗಡೆ, ತಾತ್ಕಾಲಿಕವಾದ ಸ್ಟೇ ಸಿಕ್ಕಿರುತ್ತೆ. ಹಾಗಾಗಿ ಆ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಬಂಧುಗಳ ಜೊತೆಗೆ ವಿರಸಗಳಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು, ಕೈ ಕಾಲು ನೋವುಗಳು ಕಂಡಿರ್ಬೋದು. ಇನ್ನು ಕೆಲವರಿಗೆ ಏನಾದರೂ ವಿಶೇಷವಾದ ಕೌಟುಂಬಿಕವಾದ ಒಂದು ಸಮಾರಂಭಗಳಲ್ಲಿ ಅದನ್ನು ಆಯೋಜನೆ ಮಾಡುವಾಗ ಅದಕ್ಕೆ ಅಡೆತಡೆಗಳು, ವಿಘ್ನಗಳು ಬಂದಿರ್ಬೋದು. ಈ ರೀತಿ ಹಿಂದೆ ಆದಂಥ ಅಡ್ಡ ಪರಿಣಾಮಗಳು ಈಗ ನಿಮಗೆ ನಿವಾರಣೆ ಆಗುತ್ತೆ. ಅಂದರೆ ಅದಕ್ಕೆ ತಾತ್ಕಾಲಿಕವಾದ ಸ್ಟೇ ಸಿಕ್ಕಿರುತ್ತೆ. ಅರ್ಧಾಷ್ಟಮ ಶನಿಯಿಂದ ನಿಮಗೆ ತಾತ್ಕಾಲಿಕವಾದ ಬಿಡುಗಡೆ ಸಿಕ್ಕಿರುತ್ತೆ. ಅದೇ ರೀತಿ ನಿಮ್ಮ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ ಇರ್ಬೋದು, ಕೌಟುಂಬಿಕವಾದ ಬಾಂಧವ್ಯ ಅವೆಲ್ಲವೂ ಹಿಂದೆ ಸ್ವಲ್ಪ ಮಟ್ಟಿಗೆ ಏರುಪೇರಾಗಿದ್ದು ಈಗ ಚೆನ್ನಾಗಿ ಉತ್ತಮ ಬಾಂಧವ್ಯ ಮೂಡುತ್ತೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಸಹ ಉತ್ತಮ ಆಗುವಂಥದ್ದು, ಯಾವುದೇ ಒಂದು ವೈಯಕ್ತಿಕ ಪ್ರಭಾವಗಳು ಭಾಳಷ್ಟು ಉತ್ತಮ ಆಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರೇ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶಗಳು, ಉನ್ನತ ಶಿಕ್ಷಣದ ಸ್ಥಾನಮಾನಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪರಿಣಾಮಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇದು ನೆನಪಿರಲಿ, ನಿಮಗೆ ಸಿಕ್ಕಿರುವಂಥದ್ದು ಇದು ಸ್ಟೇ ಅಷ್ಟೇ ಆಗಿರುತ್ತೆ, ತಡೆಯಾಜ್ಞೆ ಅಷ್ಟೇ ಆಗಿರುತ್ತೆ. ಹಾಗಾಗಿ ಮುಂದೆ ಒಂದು ಅರ್ಧಾಷ್ಟಮದ ಪರಿಣಾಮ ಮತ್ತೊಮ್ಮೆ ನಿಮಗೆ ಕಾಡಲಿಕ್ಕಿದೆ. ಹಾಗಾಗಿ ಈ ಬಂದಂಥ ಸ್ಟೇ ಅಥವಾ ತಡೆಯಾಜ್ಞೆ ಇರುವಂಥ ಈ ಕಾಲದಲ್ಲಿ ನೀವು ಸಾಕಷ್ಟು ಉತ್ತಮ ರುಜು ಮಾರ್ಗವನ್ನು ಅವನಿಸಿ. ಶನಿ ಮಹಾರಾಜರಿಗೆ ವಕ್ರಗತಿ ಬಂದಿದೆ. ನೀವು ವಕ್ರವಾಗಿ ಯೋಚನೆ ಮಾಡಿದಾಗಲಿ, ನೀವು ವಕ್ರವಾಗಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ನೀವು ಈಗ ರುಜು ಮಾರ್ಗದಲ್ಲೂ ಭಕ್ತಿ, ಧರ್ಮ, ನ್ಯಾಯ ಮಾರ್ಗದಲ್ಲಿ ನೋಡಿದರೆ ಖಂಡಿತ ಶನಿ ಮಹಾರಾಜರಿಂದ ಮುಂದೆ ಯಾವುದೇ ಅಡ್ಡ ಪರಿಣಾಮಗಳು ಬರೋದಿಲ್ಲ. ಕೊನೆಗಳತಕ್ಕಂಥ ಸ್ತುತಿ, ಶ್ಲೋಕ, ಪ್ರಾರ್ಥನೆ ನೀವು ಹೇಳ್ಬೋದಾಗಿ ಧನುರವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಒಂದು 3ನೇ ಮನೆ ಅಥವಾ ನಿಮಗೆ ಕೊಡುವಂಥ ಅವರು ವಿಶೇಷವಾದ, ಸಹಜವಾದ, ಉತ್ತಮವಾದ ಲಾಭದ ಪರಿಣಾಮಗಳನ್ನು ಶನಿ ಮಹಾರಾಜರು ಈ 105 ದಿನಗಳಿಂದ ಉತ್ತಮ ಫಲವನ್ನು ಕೊಟ್ಟಿದ್ದರು. ಅದರಿಂದ ಕಾರ್ಯಸಿದ್ಧಿ, ಹಣಕಾಸಿನ ಹರಿವು ಚೆನ್ನಾಗಿದ್ದು, ಬಾಂಧವ್ಯಗಳು ಚೆನ್ನಾಗಿರುವಂಥದ್ದು, ಶುಭ ಕಾರ್ಯಗಳು ಫಿಕ್ಸ್ ಆಗಿರ್ತದೆ, ವಿವಾಹ, ಉದ್ಯೋಗ, ಮನೆ, ಭೂಮಿ ಕೊಳ್ಳುವಂಥ ಅವಕಾಶಗಳು ಮಹಾರಾಜರಿಂದ ನಿಮಗೆ ಬಂದಿತ್ತು. ಅಂದರೆ ಕಳೆದ 7.5 ವರ್ಷಗಳಿಂದ ನಿಮಗೆ ಶನಿ ಮಹಾರಾಜರ ಒಂದು ಕಾಟದಿಂದ ಮುಕ್ತಿ ಸಿಕ್ಕಿ ಮಾರ್ಚ್ ಅಂತ್ಯದಿಂದ ನಿಮಗೆ ಈ ಹಿಂದಿನ 105 ದಿನಗಳ ಉತ್ತಮ ಫಲಗಳನ್ನು ಈ ಮಕರ ರಾಶಿಯವರು ಪಡೆದಿದ್ದಾರೆ. ಆದರೆ ಮುಂದೆ ಬರುವಂಥ ಈ 4.5 ತಿಂಗಳ ವಕ್ರಗತಿ ಅವಧಿಯಲ್ಲಿ ನಿಮಗೆ ಏನು ಕೆಟ್ಟದಾಗತ್ತೆ ಅಂತ ಭಾವಿಸಬೇಕಾಗಿಲ್ಲ, ಅಥವಾ ತೊಂದರೆ ಆಗುತ್ತೆ ಅಥವಾ ಏನಾದರೂ ಏರುಪೇರಾಗುತ್ತೆ. ಖಂಡಿತ ಯಾವುದೇ ಏರುಪೇರುಗಳು, ತೊಂದರೆಗಳು ಖಂಡಿತ ಆಗೋದಿಲ್ಲ. ನಿಮಗೆ
ಈ ಸ್ಪೀಡಾಗಿ ಸಿಕ್ಕಿದಂಥ ಪರಿಣಾಮಗಳು ಸ್ವಲ್ಪ ಈಗ ಸ್ಲೋ ಆಗ್ಬೋದು, ಅಥವಾ ಹಿಂದೆ ಯಾವುದೇ ಒಪ್ಪಂದ ಆಗಿ ಇದು ಕಾರ್ಯಗತವಾಗುವಂಥ ಕೆಲಸ ಕಾರ್ಯಗಳು ಒಂದಷ್ಟು ಮುಂದೂಡಿಕೆ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು. ಜೊತೆಗೆ ಈ ಸ್ಪೀಡಾಗಿ ನಡೀತಿದ್ದ ಬಿಸ್ನೆಸ್ಸು, ವ್ಯಾಪಾರ, ಹಣಕಾಸಿನ ಹರಿವು ಅದರಲ್ಲಿ ಸ್ವಲ್ಪ ನಿಧಾನಗತಿ ಬರ್ಬೋದು, ಹೊರತು ಯಾವುದಕ್ಕೂ ಧಕ್ಕೆ ಅಂತೂ ಬರೋದಿಲ್ಲ. ನಿಮ್ಮ ಆರೋಗ್ಯ, ಹಣಕಾಸು, ವೈಯಕ್ತಿಕ ಜೀವನ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಇದೆ, ವ್ಯಾಪಾರಿಗಳಿಗೂ ಶುಭ ಇದೆ. ಹಾಗಾಗಿ ಆ ಶುಭ ಲಾಭದ ಫಲ ನಿಮಗೆ ಕಂಟಿನ್ಯೂ ಆಗುತ್ತೆ. ಅದರ ವೇಗ ಅಥವಾ ಸ್ಪೀಡ್ ಅನ್ನೋದು ಸ್ವಲ್ಪ ನಿಧಾನಗತಿ ಆಗ್ಬೋದು. ಯಾಕಂದರೆ ಮಹಾರಾಜರಿಗೆ ಹಿಮ್ಮುಖವಾಗಿ ಬರ್ತಿರೋ ಕಾರಣ ಅದರಲ್ಲಿ ಸ್ವಲ್ಪ ಹಿನ್ನಡೆಯ ಪರಿಣಾಮಗಳು ಕೆಲವೊಮ್ಮೆ ಆಗ್ಬೋದು. ಇನ್ನು ಇದೇ ಕಾಲದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರೋದು. ಯಾಕಂದರೆ ಕೆಲವರಿಗೆ ಸಿಟ್ಟು ಹೆಚ್ಚಳ ಆಗುವಂಥದ್ದು, ಸಣ್ಣ ಪುಟ್ಟ ಕಾರಣಗಳು ಭಿನ್ನಾಭಿಪ್ರಾಯ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಏನಾದರೂ ಮಾತಿನ ಚಕಮಕಿ ಆಗುವಂಥ ಇವೆಲ್ಲ ಇರುತ್ತೆ. ಹಾಗೆ ಅದರ ಬಗ್ಗೆ ಗಮನ ಇಟ್ಕೊಂಡು ಅಂತಹ ನಕಾರಾತ್ಮಕ ಪರಿಣಾಮ, ಋಣಾತ್ಮಕ ಪರಿಣಾಮವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತೆ, ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಮಕರದ ಮೇಲೆ ಇಲ್ಲ. ನಿಮಗೆ ಸಿಗಬೇಕಾದಂಥ ಉತ್ತಮ ಫಲಿತಾಂಶಗಳು ಈಗಲೂ ಸಿಗಲಿವೆ. ಮುಂದೆ ಅದರ ವೇಗ ಇನ್ನಷ್ಟು ದುಪ್ಪಟ್ಟು ವೇಗ, ಅಂದರೆ ಡಬಲ್ ಸ್ಪೀಡಲ್ಲಿ ನಿಮಗೆ ಈ ನವಂಬರ್ 26 ಬಳಿಕ ಇನ್ನಷ್ಟು ಡಬಲ್ ಸ್ಪೀಡಲ್ಲಿ ಶನಿ ಮಹಾರಾಜ ಉತ್ತಮವನ್ನು ಮಾಡಲಿದ್ದಾರೆ. ಆ ಒಂದು ಕಾಲದಲ್ಲಿ ದೋಷ ನಿವಾರಣೆಗಾಗಿ, ಯಾಕಂದರೆ ವಕ್ರಗತಿಯ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳ ನಿವಾರಣೆಗೆ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮಾಡ್ಬೋದು, ಅಥವಾ ಕೊನೆಗಳಿರ್ತಕ್ಕಂಥ ದೇವತಾ ಶ್ಲೋಕಗಳನ್ನು ಸಹ ಪ್ರಾರ್ಥನೆ ಮಾಡ್ಬೋದಾಗಿದೆ ಮಕರದವರು. ಇನ್ನು ಕುಂಭರಾಶಿಗೆ ಆಗಲೇ ಗೊತ್ತಿರುವಂತೆ ಸಾಡೆ ಸಾತಿಯ ಒಂದು ಚಕ್ರದಲ್ಲಿ ನೀವು ಇದ್ದೀರಾ. ಅಂದರೆ ಸಾಡೆ ಸಾತಿಯ ಅಂತಿಮ ಚಕ್ರ, ಅಂದರೆ ಕೊನೆ 2.5 ವರ್ಷ ಅಂತ ಹೇಳ್ತಾರೆ. ಆ ಅಂತಿಮ ಚಕ್ರದಲ್ಲಿ ಇರುವವರು ನೀವು ಧನಸ್ಥಾನ ಅಥವಾ ನಿಮ್ಮ ಒಂದು ಹಣಕಾಸು ಅಥವಾ ಆದಾಯದ ಮೂಲಕ್ಕೆ ಬರುವಂಥ ಒಂದು ಶನಿ ಮಹಾರಾಜರ ಪ್ರಭಾವ ಅದು ಈಗ ಏನಾಗುತ್ತೆ, ನಿಮಗೆ ಈಗ ತಾತ್ಕಾಲಿಕವಾದ ಜಾಮೀನು ಸಿಕ್ಕಿರುತ್ತೆ. ಆ ಒಂದು ಸಾಡೆ ಸಾತಿಯ ಪ್ರಭಾವ ಯಾರ್ಯಾರಿಗೆ ಅವರಿಗೀಗ ತಾತ್ಕಾಲಿಕವಾದ ಜಾಮೀನು. ಆ ಜಾಮೀನು ಅಂದರೆ ನೀವು ಅದು ನಿಮಗೆ ಅದರಿಂದ ರಿಲೀಫ್ ಅಲ್ಲ, ಜಾಮೀನು ಅಂದರೆ ನಿಮಗೆ ಪರಿಹಾರ ಅಲ್ಲ, ಜಾಮೀನು ಅಂದರೆ ನಿಮ್ಮ ಮೇಲೆ ಅದು ನೀವು ನಿರಪರಾಧಿ ಎಂದು ಸಾಬೀತಿಸ ಆಗೋದಿಲ್ಲ. ಹಾಗಾಗಿ ಆ ಒಂದು ಜಾಮೀನಿನಲ್ಲಿ ಇರುವ ಕಾರಣ ನೀವು ಈ ಕಾಲವನ್ನು ದುರುಪಯೋಗ ಮಾಡಬೇಡಿ. ಹಿಂದೆ ಯಾವ ರೀತಿ ಸಂಯಮ, ತಾಳ್ಮೆ ವಹಿಸಿದ್ರು ಅದನ್ನು ಮುಂದುವರಿಸಿ. ಹಿಂದೆ ಯಾವುದೇ ರೀತಿ ದೇವತಾ ಪ್ರಾರ್ಥನೆ, ಶ್ಲೋಕ ಹೇಳಿ ಅದನ್ನು ಕಂಟಿನ್ಯೂ ಮಾಡಿ. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ, ಅನಾಚಾರಗಳಿಗೆ, ಅಕ್ರಮಗಳಿಗೆ, ಅದು ದುಷ್ಟ ಮಿತ್ರರು, ದುರ್ಬೋಧನೆಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮದಲ್ಲಿ ಕೆಲಸ ಮಾಡೋದು ಅಂಥವ್ರಿಗಿರ್ಬೋದು, ಅವರಿಗೆ ಈ ಕಾಲದಲ್ಲಿ ದುಷ್ಟ ಮಿತ್ರರ, ದುರ್ಬೋಧನೆ ಮಾಡುವಂಥ ಒಂದು ಸಹೋದ್ಯೋಗಿಗಳ, ಅದು ದುರ್ಬೋಧನೆ ಮಾಡುವಂಥ ಇನ್ನಿತರ ಯಾವುದೇ ರೀತಿಯ ವ್ಯಕ್ತಿಗಳ, ಪ್ರಭಾವಿ ವ್ಯಕ್ತಿಗಳ ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು. ನೀವು ಅವರ ಒಂದು ಮಾತಿಗೆ, ಅವರ ಒಂದು ಮೋಡಿಗೆ ವಶವಾಗಿ ನೀವು ಇನ್ನಷ್ಟು ಅಡ್ಡದಕ್ಕೆ ಕೆಲವರಿಗೆ ಕೈ ಹಿಡುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು, ಕೌಟುಂಬಿಕವಾಗಿ ಉತ್ತಮವಾದ ಬಾಂಧವ್ಯ ಕೊಡೋದು, ವಿಶೇಷವಾಗಿ ತಂದೆ ಮಕ್ಕಳು, ತಾಯಿ ಮಕ್ಕಳು ಬಾಂಧವ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಹಣಕಾಸಿನ ಖರ್ಚು ಮಾಡುವಾಗ ಎಚ್ಚರಿಕೆ ಹೆಚ್ಚಬೇಕು. ಆಕಸ್ಮಿಕ ನಷ್ಟಗಳು, ಕಷ್ಟಗಳು ಕೆಲವೊಮ್ಮೆ ಬರ್ಬೋದಾಗಿದೆ. ಹಾಗಾಗಿ ನೀವು ತನು ಮನ ಧನದ ಸಂಯಮವನ್ನು ಖಂಡಿತ ಕುಂಭರಾಶಿಯವರು ಕಾಪಾಡಿಕೊಳ್ಬೇಕು. ನೀವು ಸಾಡೆ ಸಾತಿಯಿಂದ ಮುಕ್ತರದ್ದು ಆಗಿಲ್ಲ. ಈ ವಕ್ರಗತಿಯಲ್ಲಿ ತಾತ್ಕಾಲಿಕವಾದ ಒಂದು ನಿಮಗೆ ಒಂದು ಜಾಮೀನು ಅಷ್ಟೇ ಸಿಕ್ಕಿರೋದು, ಆನ್ ಬೈಲ್ ಅಂತ ಹೇಳ್ತೀವಿ, ಅಂಥ ಬೈಲ್ ಅಷ್ಟೇ ಸಿಕ್ಕಿರೋ ಕಾರಣ ನೀವು ನಿಮ್ಮ ವೈಯಕ್ತಿಕ ಒಂದು ಜೀವನವನ್ನು, ಸಾಮಾಜಿಕ ಜೀವನವನ್ನು, ಧಾರ್ಮಿಕವಾದ ಆಚರಣೆಗಳನ್ನು ಖಂಡಿತ ಮುಂದುವರಿಸಬೇಕು. ಕೊನೆಗಳಿರ್ತಕ್ಕಂಥ ಈ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ಆಗಲೇ ಗೊತ್ತಿರುವಂತೆ ನಿಮ್ಮ ಜನ್ಮದಲ್ಲಿ ಇರುವಂಥ ಮಹಾರಾಜರು ಅವರ ಜನ್ಮದಲ್ಲೇ ಇರ್ತಾರೆ. ನಕ್ಷತ್ರಗಳ ಪಾದ ಅಷ್ಟೇ ಬದಲಾಗುತ್ತೆ. ಉದಾಹರಣೆಗೆ ಅವರು ಉತ್ತರ ಭಾದ್ರ ಈಗ 2ನೇ ಪಾದದಲ್ಲಿ ಇದ್ದಾರೆ. ಈ ಜುಲೈ ಆರಂಭದಲ್ಲಿ ಉತ್ತರ ಭಾದ್ರ 2ನೇ ಮತ್ತೆ ಪೂರ್ವ ಭಾದ್ರದ ಒಂದು 4ನೇ ಪಾದಕ್ಕೆ ಸಹ ಮರಳುವಂಥ ಘಟನೆ ಆಗುತ್ತೆ. ಅದರ ಹೊರತು ನಿಮ್ಮ ರಾಶಿಯಲ್ಲಿ ಇರುವಂಥ ಒಂದು ಜನ್ಮ ಶನಿಯ ಪರಿಣಾಮ, ನಿಮ್ಮ ಅಡ್ಡ ಪರಿಣಾಮ ಇದಿರುತ್ತೆ. ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವ ಅಂದರೆ 100% ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಮೇಲೆ ಇರೋದ ಕಾರಣ ನಿಮಗೆ ಈಗ ತಾತ್ಕಾಲಿಕವಾದ ಒಂದು ಜಾಮೀನು ಮಂಜೂರಾಗಿರುತ್ತೆ, ಅಂದರೆ ಬೇಲ್. ಈ ಸಾಡೆ ಸಾತಿಯ ಪ್ರಭಾವದಿಂದ ಬೇಲಷ್ಟೇ ಸಿಕ್ಕಿದೆ, ಸಾಡೆ ಸಾತಿ ಬಿಡುಗಡೆ ಅಂತೂ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆಗೆ, ಮನಸ್ಸಿನ ಕಡೆಗೆ, ಹಣದ ಕಡೆಗೆ ಗಮನ, ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಕೆಲವೊಮ್ಮೆ ನಾವು ಎಲ್ಲವೂ ನಮಗೆ ಸರಿಯಾಯಿತು ಅನ್ನೋ ಒಂದು ತಪ್ಪು ಭಾವನೆ ಬರುತ್ತೆ. ಖಂಡಿತ ಇದು ಸರಿಯಾಗುವಂಥದ್ದೇನಲ್ಲ. ಈಗ ವಕ್ರಗತಿ ಬಂದಾಗ ನಿಮ್ಮ ಮೇಲೆ ಅಡ್ಡ ಪರಿಣಾಮಗಳು ಸ್ವಲ್ಪ ಸ್ಲೋ ಅಷ್ಟೇ ಆಗಿರುತ್ತೆ, ನೀವು ಅದರಿಂದ ಆಚೆ ಅಂತೂ ಬಂದಿರೋದಿಲ್ಲ. ಹಾಗಾಗಿ ಅಂಥ ಒಂದು ಮಾಯೆಗೆ, ಮೋಹಕ್ಕೆ ಅಥವಾ ತಪ್ಪು ಕಲ್ಪನೆಗೆ ಒಳಗಾಗಿ ನೀವು ಇನ್ನಷ್ಟು ಅಹಂಕಾರಕ್ಕೆ, ಇನ್ನಷ್ಟು ಅನಾಚಾರಗಳಿಗೆ, ದುರಾಚಾರಗಳಿಗೆ ಮತ್ತೆ ಹೋಗಬೇಡಿ. ಹಾಗಾಗಿ ಇಲ್ಲಿ ನಿಮಗೆ ತನುಮನದ ಧನದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೆಲವರಿಗೆ ಆಕಸ್ಮಿಕವಾಗಿ ಹಣ ನಷ್ಟ ಆಗುವಂಥದ್ದು, ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಒಂದು ಜಗಳಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ನೀವು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಇವೆಲ್ಲ ಆಗ್ಬೋದು. ಹಾಗಾಗಿ ಇಂತಹ ವಿಚಾರಗಳಿಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ನಿಮ್ಮ ಮಿತ್ರರು, ಬಂಧುಗಳು ಅಥವಾ ನಿಮ್ಮ ಮನೆಯ ಸದಸ್ಯರು ಇವರೆಲ್ಲ ಯಾರಿರ್ತಾರೆ, ಸಹೋದ್ಯೋಗಿಗಳು, ಕಲೀಗ್ಸು ಯಾರಿರ್ತಾರೆ ಅವರ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ನಿಮ್ಮ ಮೇಲೆ ಈಗ ಸಂಶಯ ಪ್ರವೃತ್ತಿ, ಅನುಮಾನದ ಪ್ರವೃತ್ತಿ ಅಥವಾ ಅವರ ಮೇಲೆ ನೀವು ದ್ವೇಷ ಕಾರುವಂಥದ್ದು, ಅವರ ವಿರುದ್ಧವಾದ ಸಂಚಲನ ಮಾಡೋದು, ಇಂತಹ ಒಂದು ಕೆಟ್ಟ ಬುದ್ಧಿಗಳು ಬರ್ತವೆ.
ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಗುರು ಶಿಷ್ಯರ ಬಾಂಧವ್ಯ, ಸಹೋದ್ಯೋಗಿಗಳ ಬಾಂಧವ್ಯ, ಇವೆಲ್ಲ ಆ ರಿಲೇಷನ್ಶಿಪ್ ಏನಿದೆ ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಯಾಕಂದರೆ ಅದಕ್ಕೆ ಹುಳಿ ಹಿಂಡುವ ಘಟನೆ, ಅಲ್ಲಿ ತಪ್ಪು ಕಲ್ಪನೆಗಳು ಬರುವಂಥ ಘಟನೆಗಳು, ಜೊತೆಗೆ ನೀವು ಇನ್ನೊಂದರ ಮೇಲೆ ಪೂರ್ವಾಗ್ರಹ ಅಂತ ಹೇಳಿದ್ರೆ ಅಂಥ ಪ್ರೀ ಆಕ್ಯುಪೇಷನ್, ಅಂಥ ಪೂರ್ವಾಗ್ರಹದಿಂದ ಏನಾದರೂ ಅವರ ಮೇಲೆ ನೀವು ನಿಷ್ಠುರಗಳನ್ನು ಮಾಡುವಂಥದ್ದು ಮುಂತಾದ ಘಟನೆಗಳು ಈ ಕಾಲದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಇಲ್ಲಿ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ ನಿಮ್ಮ ಮೇಲೆ. ಜೊತೆಗೆ ನಿಮಗೆ ಸಿಕ್ಕಿರುವಂಥದ್ದು ಈಗ ತಾತ್ಕಾಲಿಕವಾದ ಜಾಮೀನು ಅಷ್ಟೇ ಸಿಕ್ಕಿರುವಂಥದ್ದು, ಅದರಿಂದ ನೀವು ವಿಮೋಚನೆ ಆಗದೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಇವೆಲ್ಲ ಒಂದು ಅನುಕೂಲತೆಗಳು ಅನಾನುಕೂಲತೆಗಳನ್ನು ಗಮನಿಸ್ಕೋಬೇಕು. ಜೊತೆಗೆ ನೀವು ಅನುಸರಿಸುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಶನಿ ದೋಷ ಪರಿಹಾರದ ಒಂದು ವಿಶೇಷ ಅನುಷ್ಠಾನಗಳನ್ನು ಈ ಮೀನರಾಶಿಯವರು ಮಾಡಬೇಕಾಗುತ್ತೆ. ಜನ್ಮದಲ್ಲಿ ಬಂದಂಥ ವಕ್ರಗತಿ ಬಂದ ಶನಿಯಿಂದಾಗಿ ಕೆಲವೊಮ್ಮೆ ನಿಮಗೆ ಈ ತಪ್ಪು ಕಲ್ಪನೆಗಳು ಜಾಸ್ತಿ ಆಗುತ್ತವೆ, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಅಥವಾ ಇನ್ನಿತರ ವೈಯಕ್ತಿಕ ಜೀವನದ ಮೇಲೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಘಟನೆಗಳು ಈ ವಕ್ರಗತಿಯಲ್ಲಿ ಆಗ್ಬೋದಾಗಿದೆ. ಯಾವುದೇ ರೀತಿ ನೀವು ಆವೇಗ ಬೇಡ, ವೇಗವನ್ನು ಕುಂಠಿತಗೊಳಿಸಬೇಕು, ಅಹಂಕಾರವನ್ನು ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇವೆಲ್ಲವೂ ಆಗಬಹುದಂತಹ ಶನಿ ಮಹಾರಾಜರ ವಕ್ರಗತಿ ಜುಲೈ 13ರಿಂದ ನವೆಂಬರ್ 26ರವರೆಗಿನ 136 ದಿನ, ಅಂದರೆ ಸುಮಾರು 4.5 ತಿಂಗಳ ಒಂದು ಸಂಕ್ಷಿಪ್ತವಾದ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಆಗುವಂಥ ವಕ್ರೀ ಶನಿಯ ಪ್ರಭಾವಗಳ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ರಾಶಿಗಳಿಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ಬೋದು, ಇನ್ನು ಕೆಲವು ರಾಶಿಗೆ ಅಡ್ಡ ಪರಿಣಾಮಗಳಿಂದ ವಿಮುಕ್ತಿ ಸಿಗ್ಬೋದು, ಇನ್ನು ಕೆಲವರಿಗೆ ಅಡ್ಡ ಪರಿಣಾಮಗಳಿಂದ ತಾತ್ಕಾಲಿಕವಾದ ಬೇಲ್ ಅಥವಾ ಕೆಲವರಿಗೆ ಸ್ಟೇ ಅನ್ನೋದೆಲ್ಲ ಸಿಕ್ಕಿರ್ಬೋದು. ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಂಡು ನೀವು ಈ ಶನಿ ಮಹಾರಾಜರ ವಕ್ರಗತಿಯ ದೋಷಗಳು ನಿಮ್ಮ ಮೇಲೆ ಬಾರದಿರುವಂತೆ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸ್ಬೋದು. ಶಿವ ಮತ್ತು ವಿಷ್ಣು ಅಂದರೆ ನಾರಾಯಣ ಮತ್ತು ಶಂಕರನ ಒಂದು ಶಂಕರ ನಾರಾಯಣರ ಭಕ್ತಿ ಮಾಡೋದು ಸರ್ವಶ್ರೇಷ್ಠ ಅಂತಾರೆ. ಹಾಗಾಗಿ ಶಿವನನ್ನು ಭಕ್ತರು ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡೋದಾಗಲಿ, ಶಿವನ ಅಷ್ಟೋತ್ತರ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ವಿಶ್ವನಾಥ ಅಷ್ಟಕ ಮುಂತಾದ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ನಾರಾಯಣದ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ, ವಿಷ್ಣು ಸ್ತೋತ್ರ, ವಿಷ್ಣು ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ಈ ವಕ್ರಗತಿ ಅಡ್ಡ ಪರಿಣಾಮ ಕಡಿಮೆ ಆಗುತ್ತೆ. ಹಾಗಾಗಿ ಹರಿಹರರ ಭಕ್ತಿಯು ಸಹ ಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಅವರು ವರಪ್ರಸಾದವನ್ನು ಪಡೆದಿದ್ದ ಶಿವನಿಂದ ಮತ್ತು ಆ ವಿಷ್ಣು ಅಥವಾ ಕೃಷ್ಣನ ಸ್ವರೂಪದಿಂದ ಶನಿ ಮಹಾರಾಜರು ವರವನ್ನು ಪಡೆದಿದ್ದಾರೆ. ಅದೇ ರೀತಿ ಈ ಕಲಿಯುಗದಲ್ಲಿ ಬರತಕ್ಕಂಥ ಚಿರಂಜೀವಿ ಸ್ವರೂಪದಂಥ ಹನುಮಾನ್ ಅಥವಾ ಆಂಜನೇಯ ಅವರು ಸಹ ಶನಿ ಮಹಾರಾಜರಿಂದಲೇ ವರ ಪಡೆದಿದ್ದಾರೆ. ಶನಿ ಮಹಾರಾಜರಿಗೆ ಈ ದೇವತೆಗಳು ವರ ಕೊಟ್ಟಿರ್ಬೋದು, ಆದರೆ ಶನಿ ಮಹಾರಾಜರಿಂದಲೇ ವರವನ್ನು ಪಡೆದಿರುವಂಥ ಒಂದು ಏಕೈಕ ಚಿರಂಜೀವಿ ಸ್ವರೂಪದಂಥ ಹನುಮಾನ್ ಅಥವಾ ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಹಾಗಾಗಿ ಹನುಮಾನ್ ಭಕ್ತಿಯನ್ನು ಮಾಡುವಂಥದ್ದು, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ, ಹನುಮಾನ್ ಅಷ್ಟೋತ್ತರ ಅಥವಾ ಓಂ ಹಂ ಹನುಮತೆ ನಮಃ, ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠೋ ವಾತಾತ್ಮಜ ವಾನರೋಹಿತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಈ ಥರ ಹಲವಾರು ಆಂಜನೇಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಮಂತ್ರಗಳಿರ್ತವೆ, ಅಥವಾ ವಾಯುಸ್ತುತಿ ಅಂತ ಸ್ತುತಿಗಳು ಇರ್ತವೆ. ಈ ರೀತಿ ಹಲವಾರು ಪರಿಹಾರ ಬಾರ್ಗಳು ಹನುಮಾನಿಗೆ ಸಂಬಂಧಪಟ್ಟು ನೀವು ಈ ವಕ್ರಗತಿಯ ದೋಷ ನಿವಾರಣೆಗೆ ಮಾಡ್ಬೋದಾಗಿದೆ. ಹಾಗಾಗಿ ಅಲ್ಲಿ ಶಿವ, ವಿಷ್ಣು ಅಥವಾ ಹನುಮಾನ್ ಭಕ್ತಿಯನ್ನು ಮಾಡೋದು ಸರ್ವಶ್ರೇಷ್ಠ. ಅಥವಾ ಇಂತಹ ದೇವರುಗಳು ಯಾವುದೇ ನಿಮಗೆ ಗೊತ್ತಿರುವಂಥ ಸ್ತುತಿ ಶ್ಲೋಕ ಮೂಲ ಮಂತ್ರ ಯಾವುದನ್ನು ಪಠನೆ ಮಾಡ್ಬೋದು. ಉದಾಹರಣೆಗೆ ವಿಷ್ಣುವಿಗೆ ಸಂಬಂಧಪಟ್ಟು ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ. ಶಿವನಿಗೆ ಅದು ಸಂಬಂಧಪಟ್ಟು ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಅಥವಾ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮುಂತಾದ ಹಲವಾರು ಜನಪ್ರಿಯವಾದ 2 ಲೈನ್ಗಳ ಒಂದು ಶ್ಲೋಕಗಳಿರ್ತವೆ, ಅದನ್ನು ಶ್ಲೋಕಗಳನ್ನು ಹೇಳ್ಕೊಬೋದು. ಹಾಗೆಯೇ ಈ ದೇವತಾ ಶಕ್ತಿಗಳ ಹೊರತಾಗಿ ಶನಿ ಮಹಾರಾಜರ ನೇರವಾದ ಭಕ್ತಿಯನ್ನು ಸಹ ನೀವು ಮಾಡ್ಬೋದು. ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ಅಷ್ಟೋತ್ತರ 108 ನಾಮಗಳನ್ನು ಪಠನೆ ಮಾಡ್ಬೋದು. ಅಥವಾ ವೇದವ್ಯಾಸರಿಂದ ರಚಿತವಾದಂಥ ನವಗ್ರಹಗಳ ಸ್ತೋತ್ರದ ಶನಿ ಮಹಾರಾಜರ ಪ್ರಸಿದ್ಧವಾದ ಜನಪ್ರಿಯ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇಂತಹ ಒಂದು ಸರಳವಾದ ಈ ಶನಿ ಮಹಾರಾಜರ ಶ್ಲೋಕ, ಅದನ್ನೇ ನೀವು ರಿಪೀಟ್ ಮಾಡಿಕೊಂಡು 8 ಬಾರಿ ಹೇಳ್ಬೋದು. 8 ಅನ್ನೋದು ಶನಿ ಮಹಾರಾಜರ ಒಂದು ದ್ಯೋತಕವಾಗಿರುವಂಥ ಸಂಖ್ಯೆ ಆಗಿರುತ್ತೆ. ಅದೇ ರೀತಿ ಈ ಶನಿ ಮಹಾರಾಜರ ಪೀಡಾ ಪರಿಹಾರ ಶ್ಲೋಕ ಇದು ಸಹ ಜನಪ್ರಿಯವಾಗಿರುತ್ತೆ, ಇದನ್ನು ಸಹ ನೀವು ಹೇಳ್ಕೋಬೋದು. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಮತ್ತೊಮ್ಮೆ ಆ ಪೀಡಾ ಪರಿಹಾರ ಶ್ಲೋಕವನ್ನು ಕೇಳ್ಕೊಳ್ಳಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಇದು ಪೀಡಾ ಪರಿಹಾರ ಶ್ಲೋಕ. ಇದನ್ನು ನೀವು ರಿಪೀಟ್ ಮಾಡಿಕೊಂಡು 8 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದಾಗಿದೆ. ಹಾಗಾಗಿ ಅಲ್ಲಿ ಶನಿಯ ಮಹಾಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ ಶ್ಲೋಕ ಹೇಳುವಂಥದ್ದು, ಅಥವಾ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಇದು ಶನಿ ಮಹಾರಾಜರ ಮೂಲ ಮಂತ್ರ, ಇದನ್ನು ಹೇಳ್ಬೋದು. ಅಥವಾ ಬೀಜ ಸಹಿತವಾಗಿ ಯಾವ ಶನಿ ಮಹಾರಾಜ ಇನ್ನೊಂದು ಮಂತ್ರ ಬರುತ್ತೆ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ.
ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ ಅನ್ನೋದು ಸಹ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಆಗಿರುತ್ತೆ. ಆ ರೀತಿ ಇವೆಲ್ಲವನ್ನು ನೀವು ಪಠನೆ ಮಾಡ್ಬೋದು. ಇನ್ನು ದಾನ ಧರ್ಮದ ಆಸಕ್ತರಿಗೆ ಗೊತ್ತಿರುತ್ತೆ, ಕರಿ ಎಳ್ಳು ಶನಿ ಮಹಾರಾಜರ ಧಾನ್ಯ ಆಗಿರೋ ಕಾರಣ ಆ ಕರಿ ಎಳ್ಳನ್ನು ದಾನವಾಗಿ ಕೊಡೋದು, ಅಥವಾ ಕರಿ ಎಳ್ಳನ್ನು ಕಬ್ಬಿಣದ ಪಾತ್ರೆಯಲ್ಲಿ ಇಟ್ಟುಕೊಂಡು ಅದರ ಜೊತೆಗೆ ನೀವು ಫಲ ತಾಂಬೂಲ ಮತ್ತು ಬೆಲ್ಲದ ಅಚ್ಚು ಸಹಿತ ಶನಿವಾರದಂದು ದಾನವಾಗಿ ಕೊಡುವಂಥದ್ದು, ಇವನ್ನು ಮಾಡ್ಬೋದಾಗಿದೆ. ಅದೇ ರೀತಿ ಯಾವುದೇ ರೀತಿಯ ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಗಳನ್ನು ಅವಶ್ಯಕತೆ ಇರುವಂಥ ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮ ದಾನ ಕೊಡುವಂಥದ್ದು, ಅಥವಾ ಅನಾಥಾಶ್ರಮ, ವೃದ್ಧಾಶ್ರಮ, ಬಡ ಮಕ್ಕಳ ಆಶ್ರಮಗಳಿಗೆ ನೀವು ಬಟ್ಟೆ ಬರೆ, ಆಹಾರ ಧಾನ್ಯ, ಅನ್ನದಾನಕ್ಕೆ ನೀವು ಸಹಕಾರವನ್ನು ಕೊಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ದಾನಗಳನ್ನು ಅವಶ್ಯಕತೆ ಉಳ್ಳಂಥವರಿಗೆ, ಬಡವರಿಗೆ, ಭಿಕ್ಷುಕರಿಗೆ, ವೃದ್ಧರಿಗೆ ಇಂಥ ದಾನಗಳನ್ನು ಕೊಡೋದು ಸಹ ಶನಿ ಮಹಾರಾಜರು ಪ್ರಸನ್ನರಾಗ್ತಾರೆ, ದೋಷಗಳಿಂದ ಬಿಡುಗಡೆ ಮಾಡ್ತಾರೆ. ಅದೇ ರೀತಿ ಶನಿವಾರದಂದು ಅಥವಾ ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಆ ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡುವಂಥದ್ದು. ಮೂಲತಃ ಬ್ರಹ್ಮರೂಪಾಯ, ಮಧ್ಯತಃ ವಿಷ್ಣು ರೂಪಿಣೆ, ಅಗ್ರತಶ್ವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬಂಥ ಮಂತ್ರ ಆಗಲಿ, ಅಥವಾ ಶನಿ ಮಹಾರಾಜರ ಶ್ಲೋಕ ಆಗಲಿ, ಅಥವಾ ವಿಷ್ಣು ಅಥವಾ ಶಿವನಿಗೆ ಸಂಬಂಧಪಟ್ಟ ಮಂತ್ರ ಆಗಲಿ, ಅಥವಾ ಆಂಜನೇಯನ ಶ್ಲೋಕಗಳನ್ನು ಆಗಲಿ ಆ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಹೇಳ್ಕೊಬೋದು. ಹಾಗಾಗಿ ಅಂತಹ ಒಂದು ಅರಳಿ ಮರದ ಪ್ರದಕ್ಷಿಣೆಯನ್ನು ನೀವು 8, 9 ಅಥವಾ 10 ಪ್ರದಕ್ಷಿಣೆಯನ್ನು ಮಾಡ್ಬೋದು. 8 ಅನ್ನೋದು ಶನಿ ಮಹಾರಾಜರ ಸಂಕೇತ, 9 ಅಂದರೆ ನವಗ್ರಹಗಳ ಒಂದು ಸಂಕೇತ, 10 ಅಂದರೆ ಎಲ್ಲ ನಮ್ಮ 10 ರೀತಿಯ ಕರ್ಮಗಳು ಅಲ್ಲಿ ಕರ್ಮ ಅಂಗಗಳು, ಇಂದ್ರಿಯಗಳನ್ನು ಒಂದು ಸ್ವನಿಯಂತ್ರಣಗೊಳಿಸಲಿಕ್ಕೆ ಒಂದು ಉದ್ಯೋತಕವಾಗಿ 10 ಸಂಖ್ಯೆ ಆಗಿರುತ್ತೆ. ಹಾಗಾಗಿ 8, 9 ಅಥವಾ 10 ಪ್ರದಕ್ಷಿಣೆಯನ್ನು ಮಾಡ್ಬೋದಾಗಿದೆ ಅರಳಿ ಮರಕ್ಕೆ. ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಮಾಡೋದು ಉತ್ತಮ. ಸೂರ್ಯ ಉದಯವಾಗಿ 3 ಗಂಟೆಗಳ ಒಳಗೆ, ಅಂದರೆ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ 9 ಗಂಟೆ ಒಳಗೆ ಅರಳಿ ಮರ ಪ್ರದಕ್ಷಿಣೆ ಮಾಡೋದು ಅನ್ನೋದು ನೇಮ ಇರುತ್ತೆ, ಒಂದು ಯಾಮ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಮಧ್ಯಾಹ್ನ ಕಾಲ ಅಥವಾ ಸಾಯಂಕಾಲದಲ್ಲಿ ಅರಳಿ ಮರವನ್ನು ಪ್ರದಕ್ಷಿಣೆ ಅಥವಾ ಸ್ಪರ್ಶವನ್ನು ಮಾಡೋದು ಉತ್ತಮವಾದ ನಡವಳಿಕೆ ಅಲ್ಲ. ಇವೆಲ್ಲ ನಾವು ಗಮನದಲ್ಲಿಟ್ಕೊಳ್ಳೋದು. ಹಾಗಾಗಿ ಇಲ್ಲಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ, ಅಥವಾ ಈ ಅರಳಿ ಮರ ಪ್ರದಕ್ಷಿಣೆ, ದಾನ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡ್ಬೋದು. ಇನ್ನು ವಿಶೇಷವಾಗಿ ಶನಿ ಮಹಾರಾಜರ ದೇವಾಲಯಗಳು ಅಥವಾ ನವಗ್ರಹಗಳ ಆಲಯಗಳಿದ್ದರೆ ಅಲ್ಲಿ ಎಳ್ಳು ಬತ್ತಿಯ ದೀಪಗಳನ್ನು ಬೆಳಗಿಸುವಂಥ ಪದ್ಧತಿ ಇರುತ್ತೆ, ಅಥವಾ ಎಳ್ಳೆಣ್ಣೆಯನ್ನು ಇಂಥ ದೇವಾಲಯಗಳಿಗೆ ದಾನವಾಗಿ ಕೊಡುವಂಥದ್ದು. ಶನಿವಾರ, ಅಮಾವಾಸ್ಯೆ ಅಥವಾ ಇನ್ನಿತರವಾದ ಪರ್ವಕಾಲಗಳಲ್ಲಿ ಶಿವನ ದೇವಾಲಯಗಳಿಗೆ, ವಿಷ್ಣು ದೇವಾಲಯಗಳಿಗೆ ಏನಾದರೂ ವಿಶೇಷವಾದ ಪೂಜೆ ಸಲ್ಲಿಸೋದು, ಅಭಿಷೇಕ ಮಾಡುವಂಥದ್ದು, ಅಥವಾ ಶನಿವಾರದೊಂದು ವಿಶೇಷವಾದ ದಾನ ಧರ್ಮಗಳನ್ನು, ಸತ್ರಗಳನ್ನು ಮಾಡುವಂಥದ್ದು, ಅನ್ನದಾನವನ್ನು ಮಾಡುವುದು ಮುಂತಾದ ಹಲವಾರು ಉಪಕ್ರಮಗಳಿಂದ ಶನಿ ಮಹಾರಾಜರು ಪ್ರಸನ್ನರಾಗ್ತಾರೆ. ಅದೇ ರೀತಿ ಈ ಶನಿ ಮಹಾರಾಜರ ವಾಹನ ಸಂಕೇತವಂಥ ಕಾಗೆಗಳಿಗೆ, ವಾಯಸ್ಸ ಅಂತ ಹೇಳ್ತಾರೆ, ಕಾಗೆಗಳಿಗೆ ಅಲ್ಲಿ ಏನಾದರೂ ಆಹಾರ ಪದಾರ್ಥಗಳನ್ನು ಬಡಿಸೋದಾಗಲಿ, ಗೋಗ್ರಾಸ ಅಂದರೆ ಗೋವುಗಳಿಗೆ ಇಲ್ಲಿ ಗೋಗ್ರಾಸವನ್ನು ಅಥವಾ ಗೋವುಗಳಿಗೆ ಮೇವು, ತಿನಿಸನ್ನು ಕೊಡುವಂಥದ್ದು, ಇದು ಸಹ ಒಂದು ನಮ್ಮ ದೋಷ ಪರಿಹಾರಕ್ಕೆ ಸಾಕ್ಷಿಯಾಗಿರುತ್ತೆ. ಅದೇ ರೀತಿ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಅಥವಾ ಹಿರಿಯರ ಸೇವೆ ಮಾಡುವಂಥದ್ದು, ಹಿರಿಯರನ್ನು ಯಾವುದೇ ರೀತಿಯ ಮನಸ್ಸನ್ನು ನೋಯಿಸದೆ ಅವರಿಗೆ ಅವರ ಒಂದು ಮನಸ್ಸನ್ನು ಪ್ರಸನ್ನವಾಗಿಡುವಂಥ, ಅವರಿಗೆ ನಮ್ಮಿಂದ ಆಗುವಂಥ ಸಹಾಯಗಳನ್ನು ಮಾಡುವಂಥದ್ದು, ಜೊತೆಗೆ ಅವರ ಒಂದು ಹಿತವಚನಗಳನ್ನು ಕೇಳುವಂಥದ್ದು, ಇವೆಲ್ಲವೂ ಒಂದು ಶನಿ ಮಹಾರಾಜರ ದೋಷ ಪರಿಹಾರಕ್ಕೆ ಸರಳವಾದ ಉಪಾಯಗಳಾಗಿರ್ತವೆ. ಹಾಗಾಗಿ ಈ ಶನಿಯ ಮಹಾರಾಜರ ಅಪರೂಪದ ವಕ್ರಗತಿ ಬಂದಿದೆ. ಆ ಅಪರೂಪದ ವಕ್ರಗತಿ ಮೀನರಾಶಿಯಲ್ಲಿ ಬಂದಿರೋ ಕಾರಣ ಸಾರ್ವತ್ರಿಕ ಅಡ್ಡ ಪರಿಣಾಮದ ಬಗ್ಗೆ ಸಹ ಎಚ್ಚರವಾಗಿರಿ. ನಿಮ್ಮ ರಾಶಿಗೆ ಬರ್ತಕ್ಕಂಥ ಅಡ್ಡ ಪರಿಣಾಮಗಳು ಎಚ್ಚರವಾಗಿರಿ. ಯಾರಿಗೂ ಶನಿ ಮಹಾರಾಜರ ಒಂದು ಅಡ್ಡ ಪರಿಣಾಮಗಳು ಯಾವುದೇ ರೀತಿಯ ತೊಂದರೆಗಳು ಬಾರದಿರಲಿ. ವಾಹಿನಿಯನ್ನು ನಿರಂತರವಾಗಿ ನೀವು ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ನಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ.